ಬರ್ಮಾಡ್ಕೊಳ್ಳೋಣ. ಕನಕಪುರದ ಹೆಮ್ಮೆಯ ಕುವರ, ನಾಡಿನ ದೊರೆಯಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅವ್ರಿಗೆ ಎಷ್ಟೊಂದು ಭಕ್ತಿ ಭಾವ ಅಂತ ತೋರ್ಪಡಿಸಿದ್ದಾರೆ. ಅಭಿಮಾನದಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಈಗ ನುಡಿ ನಮನವನ್ನು ಅರ್ಪಿಸಲು. ಅದಕ್ಕೂ ಮುನ್ನ ಶ್ರೀ ದೇಗುಲ ಮಠಕ್ಕೂ ಸಿದ್ಧಗಂಗಾ ಮಠಕ್ಕೂ ಇರುವಂತಹ ಒಂದು ಕನಕಪುರ ದೇಗುಲ ಮಠ ತನ್ನದೇ ಆದಂತಹ ಧಾರ್ಮಿಕ ಆಧ್ಯಾತ್ಮಿಕ ಇತಿಹಾಸ ಪರಂಪರೆಯುಳ್ಳಂತಹ ಒಂದು ಮಠ ಇದೆ. 12ನೇ ಶತಮಾನದ ಬಸವಾದಿಶರ ಕ್ರಾಂತಿಯ ನಂತರ ನಮ್ಮ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಲ್ಲಲ್ಲೇ ಇಂತಹ ಅನೇಕ ಧಾರ್ಮಿಕ ಕೇಂದ್ರಗಳು ಉದಯವಾಗಿದೆ. ಆ ಪರಂಪರೆಯಲ್ಲಿ ಬರುವಂತಹದ್ದು ನಮ್ಮ ದೇಗುಲ ಮಠವು ಕೂಡ ಒಂದಾಗಿರುವಂತಹ ಇದು ಗೋಸಲ ಪರಂಪರೆಯಲ್ಲಿ ಬಂದಂತಹ ಅವರು ಅನೇಕ ಗಂಗಮರಲ್ಲಿ ಆದಿ ನಿರ್ವಾಣ ಮಹಾಸ್ವಾಮಿಗಳವರು ಕೂಡ ಒಬ್ಬರಾಗಿ ಈ ಭಾಗದಲ್ಲಿ ಸಂಚಾರವನ್ನು ಮಾಡಿ ಈ ಒಂದು ಅರ್ಕಾವತಿ ನದಿಯ ಪವಿತ್ರ ತೀರದೊಳಗೆ ಈ ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ಮಠವನ್ನು ಸ್ಥಾಪನೆ ಮಾಡಿದಂತಹ ಅವರು ಆದಿ ನಿರ್ವಾಣ ಮಹಾಸ್ವಾಮಿಗಳು. ಅಂದಿನಿಂದ ಅನೇಕ ಪೂಜ್ಯರು ಈ ಪರಂಪರೆಯಲ್ಲಿ ಬಂದು ಈ ಮಠವನ್ನು ಬೆಳಗಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವೆಲ್ಲ ಕಂಡ ಹಾಗೆ ಇಂದಿನ ನಿರ್ವಾಣ ಮಹಾಸ್ವಾಮಿಗಳು ಬಹುಶಃ ಅವರನ್ನು ಇಲ್ಲಿ ಬಹಳಷ್ಟು ಜನ ಕಂಡಂಥವರೆಲ್ಲ ಅಪರೂಪವಾಗಿರುವಂತಹವರು. ಅವರಲ್ಲಿದ್ದಂತಹ ಮಾನವೀಯ ಗುಣಗಳು ಮತ್ತು ಸಕಲ ಜೀವಾತ್ಮರಿಗೆ ನೇಸನೇ ಬೇಯಿಸುವಂತಹ ಗುಣಗಳನ್ನು ಇವತ್ತು ನಾವೆಲ್ಲ ಊಹೆ ಮಾಡೋದಕ್ಕೆ ಸಾಧ್ಯ ಆಗದಿರುವಂತಹವರು ಇಲ್ಲಿ ಲಿಂಗೈಕ್ಯ ಆಗಿನ ನಿರ್ವಾಣ ಮಹಾಸ್ವಾಮಿಗಳಾಗಿದ್ದಂತಹವರು. ಅವರು ಎಂತಹ ಒಂದು ಪ್ರಾಣಿಗಳ ಮೇಲೆ ಪ್ರೀತಿ, ಮನುಷ್ಯನ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿದ್ರು ಅಂದರೆ ನೀವೆಲ್ಲ ಕೇಳಿದ ಹಾಗೆ ಒಂದು ಪ್ರಕರಣ ಆಗುತ್ತೆ. ಅನಿಸ್ತಾರೆ ಇಲ್ಲಿ ಮಠದಲ್ಲಿ ಒಂದು ಬೆಕ್ಕಿನ ಮರಿ ಹಾಕಿರ್ತದೆ. ಆ ಮರಿಗಳನ್ನೆಲ್ಲ ತೊಂದರೆ ಮಾಡ್ತಾ ಇದ್ದಾವೆ ಅಂತ ಶಿಷ್ಯರು ತಾಂಡಾಗಿ ಚಿಕ್ಕ ಮಠಕ್ಕೆ ಬಿಟ್ಟಿರ್ತಾರೆ. ಚಿಕ್ಕ ಮಠಕ್ಕೆ ಬಿಟ್ಟಾಗ ತಾಯಿ ಅದು ಚಪ್ಪಡಿಸ್ತಾ ಇರ್ತದೆ, ಮರಿಗಳನ್ನು ಹುಡುಕಾಡ್ತಾ ಇರ್ತದೆ. ಆದರೆ ಮರಿಗಳೆಲ್ಲೂ ಕಾಣ್ತಾ ಇರೋದಿಲ್ಲ. ಆಗ ನಿರ್ವಾಣ ಮಹಾಸ್ವಾಮಿಗಳವರು ಏನು ಮಾಡ್ತಾರೆ, ಎಲ್ಲಿದೆ ಅಂತ ಕೇಳ್ಕೊಂಡು ಹುಡುಕೊಂಡೋಗಿ ಆ ಮರಿಗಳನ್ನೆಲ್ಲ ತಮ್ಮ ಒಂದು ಬಟ್ಟೆಯೊಳಗೆ ಸುತ್ತಕೊಂಡು ಬಂದು ಆ ತಾಯಿ ಮಡಿಲಿಗೆ ಬಿಡುವಂಥ ಕೆಲಸವನ್ನು ಮಾಡಿದಂಥವರು ನಿರ್ವಾಣ ಮಹಾಸ್ವಾಮಿಗಳು. ಬಹುಶಃ ಅಂತಹ ಒಂದು ಪ್ರಾಣಿ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಅವರ ಮಲಗಿಯ ಹಾಸಿಗೆಯ ಮೇಲೆ ಏನಾದರೂ ತೆಗಣೆ ಕಂಡ್ರೆ ಅದನ್ನು ಸಾಯಿಸ್ತಾ ಇಲ್ಲ, ದೂರ ತೆಗೆದುಕೊಂಡು ಬಿಡ್ತಾ ಇದ್ದಂತಹ ಅವರು, ಸೊಳ್ಳೆಯನ್ನು ಹೊಡಿತಾ ಇದ್ದಾಗ ಅಂತಹ ಒಂದು ಪವಿತ್ರವಾದಂತಹ ಶಿವಯೋಗದ ಸ್ಥಾನವನ್ನು ಪಡ್ಕೊಂಡಂತಹ ಅವರು ಇವಡಿ ನಿರ್ವಾಣ ಮಹಾಸ್ವಾಮಿಗಳವರು. ಆನಂತರ ಬಂದಂತಹ ಅವರು ನಮ್ಮ ನೋಡಿ ಮಹಾಲಿಂಗ ಸ್ವಾಮಿಗಳು. ಬಹುಶಃ ಅವರು ಇಲ್ಲಿ ಬರಬೇಕಾದರೆ ಅವರಿಗೆ ಒಂದು ಕಾರಣ ಸಿದ್ಧಗಂಗೆಯಲ್ಲಿ ಅಭ್ಯಾಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ನಿರ್ವಾಣ ಸ್ವಾಮಿಗಳು ತಮ್ಮ ಉತ್ತರಾಧಿಕಾರಿಗಳನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡಾಗ ಉದ್ದಾಂಶಗಳವರು ನಿರ್ವಾಣ ಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಮಠ ಉದ್ಧಾರ ಆಗಬೇಕಾದ್ರೆ ಈ ಕಾಳೆಯನ್ನೆಲ್ಲ ಸ್ವಾಮಿ ಮಾಡ್ಕೋಬೇಕಷ್ಟೇ ನೀನು ಅಂತ ಹೇಳ್ತಾರೆ. ಹಾಗೆ ಕಾಳೆಯನಾಗಿದ್ದಂತಹ ಮಹಾಲಿಂಗ ಸ್ವಾಮಿಗಳವರು ಅವರ ಒಂದು ಆದೇಶದಂತೆ ಇಲ್ಲಿ ಬಂದು ನಿರ್ವಾಣ ಸ್ವಾಮಿಗಳವರ ಉದ್ಧಾರಕಾರಿಗಳಾಗಿ ಆನಂತರ ಶ್ರೀ ಮಠವನ್ನು ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಇದನ್ನು ಎತ್ತರಿಸುವಂಥ ಕೆಲಸವನ್ನು ಲಿಂಗೈಕ್ಯ ಮಹಾಲಿಂಗ ಸ್ವಾಮಿಗಳು ಮಾಡಿಕೊಂಡು ಬಂದಂತಹ ಅವರು ಅವರ ಆ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ಮಠದಲ್ಲಿ ಹಿಂದೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಕೊಡುವ ಆಶ್ರಯವನ್ನು ಮತ್ತಷ್ಟು ನೂರುಪಟ್ಟು ಹೆಚ್ಚಿಸುವಂಥ ಕೆಲಸವನ್ನು ನೋಡಿ ಮಹಾಲಿಂಗ ಸ್ವಾಮಿಗಳು ಮಾಡಿಕೊಂಡು ಬಂದರು. ಆನಂತರದಲ್ಲಿ ಬಂದಂತಹ ಹಿಂದಿನ ಸ್ಮರಿಸ್ತಾ ಇರುವಂತಹ ನಿಮ್ಮಗಳ ನಿರ್ವಾಣ ಮಹಾಸ್ವಾಮಿಗಳು ಬಹುಶಃ ಅವರು 50 ವರ್ಷಗಳ ಹಿಂದೆಯಲ್ಲಿ ಅವರ ನೋಡಿ ಮಹಾಲಿಂಗ ಸ್ವಾಮಿಗಳವರ ಉತ್ತರಾಧಿಕಾರಿಗಳು ಬರಬೇಕಾದ್ರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಅವರು ಇಲ್ಲಿಗೆ ಬಂದಂತಹ ಅವರು. ಬಹುಶಃ ನೀವೆಲ್ಲ ಗೊತ್ತಿರುವ ಹಾಗೆ ಅವರು ಕುರುಬೂರು ಅನ್ನುವಂತಹ ಒಂದು ಹಳ್ಳಿ ಚಾಮರಾಜನಗರ ಹತ್ರ ಅಲ್ಲಿ ಜನಿಸಿದಂತಹ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಮೈಸೂರಿನಲ್ಲಿ BSc ಪದವಿಯನ್ನು ಪಡ್ಕೊಂಡಂತಹ ಅವರು ಆನಂತರದಲ್ಲಿ ಕೋರ್ಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಮರಿಯಾದ ಮಠದಲ್ಲಿ ಮರಿಯಾಗಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿಗಾಗಿ ಶ್ರವಣ ಮಾಡ್ತಾರೆ. ಏನೆಲ್ಲ ಕಾರಣಗಳಿಂದಾಗಿ ಅಲ್ಲಿ ಸಾಧ್ಯ ಆಗದೆ ಒಂದು ನೆಲೆಯಲ್ಲಿರ್ತಾರೆ. ನೆಲೆಗಲ್ಲೇ ನೆಲೆಸಿ ಮರಷ್ಟು ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಮಹಾಲಿಂಗ ಸ್ವಾಮಿಗಳು ಉಪಕಾರಗಳನ್ನು ಮಾಡಿಕೊಳ್ಬೇಕು ಅಂದಾಗ ಇವರು ಸಮರ್ಥವಾಗಿದ್ದಾರೆ ಶಿವಲಿಂಗ ಸ್ವಾಮಿಗಳು ಅಂತೇಳಿ ಗಮನಿಸಿ ಅವರನ್ನು ಇಲ್ಲಿ ಉಪಕಾರಗಳನ್ನು ಮಾಡಿಕೊಂಡು ಬಂದರು. ಏನು ಮಹಾಲಿಂಗ ಸ್ವಾಮಿಗಳು ಮಾಡ್ತಿದ್ದಂಥ ಕಾರ್ಯವನ್ನು ಅದನ್ನು ನೂರುಪಟ್ಟು ಹೆಚ್ಚಿಸಿಕೊಂಡು ಬರುವಂಥ ಕೆಲಸವನ್ನು ನಿಮ್ಮಲ್ಲಿ ನಿರ್ವಾಣ ಮಹಾಸ್ವಾಮಿಗಳು ಮಾಡಿಕೊಂಡು ಬಂದಂತಹ ಬಹುಶಃ ಮಹಾಲಿಂಗ ಸ್ವಾಮಿಯವರು ಅಷ್ಟೇ, ನಿರ್ವಾಣ ಮಹಾಸ್ವಾಮಿಯವರು ಅಷ್ಟೇ. ಈ ಪರಂಪರೆ ಹೇಗಿತ್ತಪ್ಪ ಅಂತಂದರೆ ಹಗಲೆನ್ನದೇ ರಾತ್ರಿ ಎನ್ನದೇ ಭಕ್ತರ ಸೇವೆಯನ್ನು ಮಾಡುವಂಥದ್ದೇ ಬಹು ದೊಡ್ಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಂತಹ
ಈ ಮಠದ ಒಂದು ದೊಡ್ಡ ಶಕ್ತಿ ಯಾವುದಪ್ಪ ಅಂತಂದರೆ ಒಂದು ಭಕ್ತರು ಜೊತೆಗೆ ಅವರು ಮಾಡುವಂಥ ಭಿಕ್ಷೆ ಇರುವ ಜಮೀನಿನಲ್ಲೇ ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆದು ಕಾಪಾಡುವಂತಹದ್ದು. ಅದು ಬಹಳ ಶ್ರಮವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಮಹಾರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ, ಜಮೀನಲ್ಲಿ ಹೋಗ್ತಾರೆ, ಚಳಿ ಮಳೆ ಅನ್ನೋದಿಲ್ಲ ಅನ್ನುವ ಮಾತನ್ನು ಹೇಳಿಕೊಂಡು ಅವ್ರ ಬಗ್ಗೆ ಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅಷ್ಟು ಕಷ್ಟವನ್ನು ನಿರ್ವಾಣ ಸ್ವಾಮಿಯವರು ಮಾಡಿಕೊಂಡು ಬಂದು ಈ ಅವರ ಇದ್ದಂತಹ ಜಮೀನುಗಳನ್ನು ಉತ್ತಮವಾಗಿ ಅದನ್ನು ಬೆಳೆಗಳನ್ನು ಬೆಳೆಯುವಂತಹ ಕೆಲಸವನ್ನು ಪೂಜ್ಯರು ಆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಕೊಂಡಿದ್ದಂತಹ ಬಹುಶಃ ಅವರಿಗೆ ಕೃಷಿಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದರು. ಕೃಷಿಯ ಬಗ್ಗೆ ಅವರಿಗೆ ಬಹಳ ಪ್ರೀತಿಯನ್ನು ಕೂಡ ಇಟ್ಕೊಂಡಂತಹವರಾಗಿದ್ದರು. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಂಥದ್ದು ಅದೊಂದು ಶಕ್ತಿ. ಆದರೆ ಜೊತೆಗೆ ಈ ಮಠದ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಭಕ್ತರ ಮನೆಯಲ್ಲಿ ಭಿನ್ನವನ್ನು ಬಿಡುಗಡೆ ಮಾಡುವಂಥದ್ದು. ಬಹುಶಃ ಇಲ್ಲಿರುವ ಯಾವ ಸ್ವಾಮಿಗಳಿಗೂ ಇಲ್ಲದೇ ಇರುವಂತಹ ಭಿನ್ನ ಯಾವ ಮಠಕ್ಕೆ ಇರ್ತಿದ್ದಪ್ಪ ಅಂದರೆ ಅದು ದೇಗುಲ ಮಠದ ಸ್ವಾಮಿಗಳವರಿಗೆ ಇರ್ತಾ ಇದ್ದಂತಹ ನಮ್ಮೆಲ್ಲ ಕಂಡ ಹಾಗೆ. ಅವರಿಗೆ ಒಂದು ದಿವಸದಲ್ಲಿ 3-4 ಮನೆಗಳಾದರೂ ಕನಿಷ್ಠ 3-4 ಮನೆಗಳ ಭಿನ್ನಗಳನ್ನು ತೀರಿಸದೇ ಇದ್ದರೆ ಅವರಿಗೆ ಮಠದಲ್ಲಿ ಅವರಿಗೆ ಆ ಒಂದು ಕೊಟ್ಟಿಗೆ ದಿನ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬೆಳಗ್ಗೆ ಅನ್ನೋದಿಲ್ಲ, ಬೆಳಗಿನ ಜಾವ 2-3 ಗಂಟೆ ಅನ್ನೋದಿಲ್ಲ, ರಾತ್ರಿ 10 ಗಂಟೆವರೆಗೂ ಕೂಡ ಅವ್ರ ಭಕ್ತರ ಸೇವೆಯನ್ನು, ಭಕ್ತರ ಮನೆಯ ಪೂಜೆಯನ್ನು ಮಾಡಿ ಆ ಭಿನ್ನವನ್ನು ತೀರಿಸಿ ಬಿಡುಗಡೆಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ಮಠದ ಮತ್ತೊಂದು ಶಕ್ತಿ ಏನಪ್ಪ ಅಂದರೆ ಈ ಭಾಗದ ಹಳ್ಳಿ ಜನಗಳು ಈ ಮಠವನ್ನು ಕೊರೆಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ವರ್ಷಕ್ಕೊಮ್ಮೆ ಈ ಮಠದಲ್ಲಿ ಪೂಜ್ಯರು ಒಂದು ತಿಂಗಳ ಗಂಟೆಯ ಕಾಲ ಹಳ್ಳಿಗಳ ಕಡೆ ಹೋಗ್ತಾ ಇದ್ರು. ಹಳ್ಳಿ ಕಡೆ ಈಗಿನ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ನಡೆದುಕೊಂಡು ಹೋಗೋದಕ್ಕೂ ದಾರಿ ಇಲ್ಲದೆ ಇರುವಂಥ ಹಳ್ಳಿಗಳಲ್ಲಿ ಆ ಹಳ್ಳಿಗಳಿಗೆಲ್ಲ ಹೋಗಿ ಭಿಕ್ಷೆಯನ್ನು ತಂದು ಅದನ್ನು ಸಮಾಜಕ್ಕೆ ವಿತರಿಸುವಂಥ ಕೆಲಸವನ್ನು ಈ ಮಠ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಅದರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂಥ ಬಹುಶಃ ಮಠ ಛಾತ್ರಾದಿ ನಿಲಯ ಅನ್ನುವ ಹಾಗೆ ಪೂಜ್ಯರು ಯಾವಾಗಲೂ ಕೂಡ ಈ ಮಠಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂಥ ಕೆಲಸ ಮಾಡಿ ಈ ಮಠದಲ್ಲಿ ಬೆಳೆದಂತಹ ಅವರು ಬಹಳ ಎತ್ತರಕ್ಕೆ ಬೆಳೆದಂತಹ ಸಾಧನೆಯನ್ನು ಮಾಡಿದಂಥ ಮಹಾಶ್ರಯಗಳು. ನಾನು ಕೂಡ 3 ವರ್ಷದ ಭಾಗವತ ಸ್ವಾಮಿಗಳ ಆಶ್ರಯದಲ್ಲಿ ಇದ್ದಂಥವರು. ನಾನು ಕಂಚಿನ ಮನೆ ಮಠದ ಶ್ರೀ ಮಹಾಸ್ವಾಮಿಗಳು ನನ್ನನ್ನು 3 ವರ್ಷ ಇಲ್ಲಿ ಪೂಜ್ಯರ ಸೇವೆಯನ್ನು ಮಾಡಬೇಕು ಅಂತ ನನ್ನನ್ನು ಕರ್ಕೊಂಡು ಬಿಟ್ಟಿದ್ದರು. ಹಾಗೆ ಈ ಮಠದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಓದಿ ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಕನಕಪುರದವರು ಅನೇಕ ಹಳ್ಳಿಗಾಡ ಜನಗಳು ಕೆಲಸದಲ್ಲಿದ್ದಾರೆ ಅಂದರೆ ಇವತ್ತು ಕನಕಪುರ ದೇಗುಲ ಮಠ ಮತ್ತೊಂದು ಒಳ್ಳೆಗಲ ಮಠ ಇವೆಲ್ಲ ಮಠದಿಂದ ಶಿಕ್ಷಣವನ್ನು ಪಡ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಎಮ್ಮಿ ರಾಜಶೇಖರಲ್ಲಿದ್ದರು ದೊಡ್ಡ ಸಾಧನೆಯನ್ನು ಮಾಡಿದಂತಹ ಅವರಾಗಿದ್ದು ಅವರು ಶ್ರೀ ಮಠದ ಹೆಮ್ಮೆ ಹಳೆಯ ವಿದ್ಯಾರ್ಥಿ ಕನಕಪುರ ದೇಗುಲ ಮಠದ. ಅದ್ರ ಜೊತೆಗೆ ವಿ ಸೋಮಣ್ಣ ಅವರು ಗೊತ್ತಿದ್ದಾರೆ. ಅವರು ಕೂಡ ಈ ಮಠದ ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಹೋಗಿ ಸಾಧನೆಯನ್ನು ಮಾಡಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಂತಹ ಒಂದು ಪರಂಪರೆಯಲ್ಲಿ ಮಠಗಳಿಗೆ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಅವರ ಸಮಾಜದ ಪ್ರಜೆಗಳನ್ನಾಗಿ ಸಮಾಜದ ಶಕ್ತಿಯನ್ನಾಗಿ ಸಂಪತ್ತನ್ನಾಗಿ ರೂಪಿಸುವಂಥ ಕೆಲಸವನ್ನು ಈ ಮಠ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ಈ ಒಂದು ಕರ್ನಾಟಕದ ದೊಡ್ಡ ಹೆಮ್ಮೆಯ ಭಾಗ್ಯ ಅಂತ ಹೇಳಬೇಕಾಗಿದೆ. ಏಕೆ ಅಂತಂದರೆ ಈ ಭಾಗದ ಜನಗಳಿಗೆ ಬಹುಶಃ ಏನಾದರೂ ಮರಳುಗಾಡಿನಲ್ಲಿ OSS ಅಂತಂದರೆ ಆ ರೀತಿಯಲ್ಲಿ ಕನಕಪುರದಲ್ಲಿ 2 OSS ಅಂದರೆ ಅದೊಂದು ದೇಗುಲ ಮಠ ಮತ್ತೊಂದು ಒಳ್ಳೆಯ ಮಠ ಎರಡೂ ಕೂಡ ಆ ರೀತಿಯಲ್ಲಿ ಇದ್ದಂತಹವರು. ಬಹುಶಃ ಈ ಕಾಡಿನ ಭಾಗದಲ್ಲಿದ್ದಂಥ ಹಳ್ಳಿ ಜನಗಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ದೊಡ್ಡ ಸೇವಾ ಕಾರ್ಯವನ್ನು ಈ ಮಠ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಪರಂಪರೆ ಮುಂದುವರೆಕೊಂಡು ಹೋಗ್ತಾ ಇದೆ. ಅದು ಇಂದು ಡಾಕ್ಟರ್ ಚನ್ನಬಸವ ಸ್ವಾಮಿಯವರ ಉತ್ತರಾಧಿಕಾರಿಗಳಾಗಿ ಪೂಜ್ಯರು ಅದನ್ನೆಲ್ಲವನ್ನು ಕೂಡ ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಬಹುಶಃ ನಿರ್ಮಲ ಮಹಾಸ್ವಾಮಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಬಹುಶಃ ಅವರಷ್ಟು ಹೋರಾಟ ಮಾಡಿಕೊಂಡು ಕಷ್ಟಪಟ್ಟವನ್ನು ಸ್ವಾಮಿಗಳು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಾರಂಭದಿಂದ ಕೊನೆಯವರೆಗೂ ಅವರು ಬದುಕು ಅಂದರೆ ಹೋರಾಟದ ಬದುಕೇ ಆಗಿದ್ದಂಥದ್ದು. ಆದರೆ ಆ ಹೋರಾಟವನ್ನು ಅವರು ಕಷ್ಟ ಅಂತ ಅನ್ನಿಸ್ತಿಲ್ಲ, ಅದೊಂದು ಶಿವನ ಕೃಪೆ ಅಂತೇಳಿ ಭಾವಿಸ್ಕೊಂಡು ಅವೆಲ್ಲವನ್ನು ಸ್ವೀಕಾರ ಮಾಡ್ಕೊಂಡು ಬರುವಂತಹ ಕೆಲಸವನ್ನು ಪೂಜ್ಯ ನೋಡಿ ನಿರ್ವಾಣ ಮಹಾಸ್ವಾಮಿಗಳು ಮಾಡ್ಕೊಂಡು ಬಂದಂತಹ ಅವರಲ್ಲಿ ಎಷ್ಟು ಒಂದು ಪ್ರೀತಿ ಇರ್ತಾ ಇತ್ತು ಅಂತಂದರೆ ಇಲ್ಲಿ ಇಷ್ಟೊಂದು ಜನ ಮಹಾಸ್ವಾಮಿಗಳು ಕುಳಿತಿದ್ದಾರೆ ಅಂತಂದರೆ ಬಹುಶಃ ಅವರೆಲ್ಲ ಮಠದ ಸ್ವಾಮಿಗಳಿಗೆ ಒಂದು ತಾಯಿಯ ಭಾವನೆಯನ್ನು ಇಟ್ಕೊಂಡಂಥವ್ರು ಅಂದರೆ ಅದು ನಿರ್ವಾಣ ಸ್ವಾಮಿಗಳಾಗಿದ್ದಂಥದ್ದು. ಅದರ ಜೊತೆಗೆ ಅವರನ್ನು ಕೂಡ ಅದೇ ರೀತಿಯಾದಂತಹ ಒಂದು ಮಾನವೀಯ ಗುಣಗಳು ತುಂಬ ಅವರಲ್ಲಿ ಪ್ರೀತಿಯನ್ನು ಇಟ್ಕೊಂಡಂಥವ್ರು. ಬಡವರ ಕಂಡ್ರೆ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾ ಇದ್ದಂಥವ್ರು. ಅವೆಲ್ಲ ಅವರ ಜೊತೆಯಲ್ಲಿ ಒಂದು ಪ್ರವಾಸ ಹೋಗಿದ್ವಿ, ಉತ್ತರ ಭಾರತಕ್ಕೆ ಪ್ರವಾಸ ಹೋಗಿದ್ವಿ. ಉತ್ತರ ಭಾರತದ ಚಾರ್ಧಾಮ್ ಯಾತ್ರೆಯನ್ನು ಮುಗಿಸಿ ನಾವು ಡೆಲ್ಲಿಗೆ ಬರಬೇಕಾಗಿತ್ತು. ಡೆಲ್ಲಿಗೆ ಬರಬೇಕಾದ್ರೆ ಪಂಜಾಬ್ ಮಾರ್ಗದಲ್ಲಿ ಬರ್ತಾ ಇದ್ವಿ. ಪಂಜಾಬ್ನಲ್ಲಿ ಇದ್ದು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀವು ಪಂಜಾಬ್ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವೆಲ್ಲ ವಾಹನದಲ್ಲಿದ್ದು ಪಕ್ಕದಲ್ಲಿ ಒಂದು ಕೂಲಿಕಾರರ ವ್ಯಾನ್ ಬರ್ತಾ ಇತ್ತು. ಕೂಲಿಕಾರರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾ ಇದ್ದು, ಕೂಲಿಕಾರೆಲ್ಲ ಹೋಗ್ತಾ ಇದ್ರು.
ಇವರು ಸುಮ್ಮನೆ ಪಕ್ಕದಲ್ಲಿ ಕುಳಿತಿದ್ದಂತಹವರು ಎಲ್ಲ ಹಣ್ಣು ಹಣ್ಣೆಲ್ಲ ಇಟ್ಕೊಂಡಿದ್ದಾರಲ್ಲ, ಪಕ್ಕದಲ್ಲಿರೋನ್ನೆಲ್ಲ ಇಸ್ಕೊಂಡು ಅವರಿಗೆ ಆ ಗಾಡಿ ಒಳಗೆ ಹಾಕ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರ ಪ್ರೀತಿಯನ್ನು ತೋರಿಸುವಂಥ ಕೆಲಸವನ್ನು ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರು ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು ಒಂದು ಸಾರಿ ನಮ್ಮ ಪರಮ ಪೂಜ್ಯರಕ್ಕೆ ಗುರುಲಿಂಗಯ್ಯ ಅಂತ ಇದ್ದಾರೆ, ಕಿಸ್ತೂರ, ಮಂಡ್ಯ ಕಿಸ್ತೂರ ಹತ್ರ ಹಳೆ ವಿದ್ಯಾರ್ಥಿ ಶ್ರೀಮಠದಲ್ಲಿ ಅವರಲ್ಲಿ ಒಂದು ಪಾಠಶಾಲೆ ಮಾಡಬೇಕು, ಒಂದು ಪ್ರೌಢಶಾಲೆ ಮಾಡಬೇಕು ಅಂತೇಳಿ ನಮ್ಮ ಶಿವಕುಮಾರ ಮಹಾಸ್ವಾಮಿಯವರ ಹತ್ರ ಬಂದು ಬಹಳಷ್ಟು ಬೇಡಿಕೆ ಮಾಡ್ತಾ ಇದ್ದಾರೆ. ಬೇಡಿಕೆ ಮಾಡೋದ್ರ ಜೊತೆಗೆ ನೀವು ಮಾಡಲೇಬೇಕು ಅಂತ ಉರುಳು ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಅವರು. ಅದ್ರ ಜೊತೆಗೆ ನಮ್ಮ ನಿರ್ವಾಣ ಸ್ವಾಮಿಯವ್ರನ್ನ ಕರ್ಕೊಂಬಂದಿದ್ರು, ಅವ್ರು ರೆಕಮೆಂಡ್ ಮಾಡಿಸೋಕೆ ಕರ್ಕೊಂಬಂದಿದ್ರು. ಆಗ ನಮ್ಮ ಪರಮ ಪೂಜ್ಯರು ಬಹಳ ಬೇಸರ, ನಾನು ಮಾಡೋಕ್ಕಾಗೋದಿಲ್ಲ, ಶಕ್ತಿ ಇಲ್ಲ, ನೀವೇ ಮಾಡಿ ಸ್ವಾಮಿ ಅಂತ ಅಂದ್ಬಿಟ್ಟು. ಆಗ ಅದನ್ನು ಪರಮ ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರು ಉದ್ಯೋಗ ಯಾಕೆ ಒಪ್ಕೊಳ್ಳೋದ ಬಿಡಪ್ಪ, ನಾವೇ ಮಾಡೋಣ ಅಂತೇಳಿ ಇವತ್ತು ನಮ್ಮ ಕ್ರಿಸ್ತನ ಹತ್ರ ಇರುವಂತಹ ಒಂದು ಶಾಲೆ ನಡೀತಾ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ ಆಗಿ ಅದನ್ನು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡೋದಂದರೆ ಭಕ್ತರ ಮನಸ್ಸನ್ನು ನೋಯಿಸಬಾರ್ದು, ಅವನಿಗೆ ಒಂದು ಕೆಲಸವನ್ನು ಮಾಡಬೇಕು, ಅವನ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವನೆಯನ್ನು ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರು ಇಟ್ಕೊಂಡಂತಹ ಅವರು ಬಹುಶಃ ಅವರ ಬಗ್ಗೆ ಹೆಚ್ಚು ಹೇಳ್ತಾ ಇದ್ರೂ ಕೂಡ ಬಹಳಷ್ಟು ಇರುವಂಥದ್ದು, ಅಷ್ಟು ವಿಶಾಲವಾಗಿರುವಂಥದ್ದು. ಅವರಿಗೆ ಕೊನೆಯ ಕಾಲದಲ್ಲಿ ಅವರಿಗೆ ತುಂಬ ಕಷ್ಟದಲ್ಲಿದ್ದರು. ಆ 4 ವರ್ಷಗಳ ಕಾಲ ಅವರು ತುಂಬ ನೋವಿನಲ್ಲೂ ಇದ್ದರು, ಸಂತೋಷದಲ್ಲೂ ಎರಡೂ ಇದ್ದರು ಅವರಿಗೆ. ಅವರು ಕೊನೆಯ ಕಾಲದಲ್ಲಿ 2 ಸಂತೋಷ ಯಾವುದಪ್ಪ ಅಂತಂದರೆ, ಅವರು ಮಳವಳ್ಳಿಯಲ್ಲಿ ನಮ್ಮ ಶಿವರಾತ್ರಿ ಸ್ವಾಮಿಗಳವರ ಜಯಂತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಅವರಿಗೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ಅದು ಮುಂದುವರ್ಕೊಂಡು ಬರ್ತಾ ಇತ್ತು. ಮುಂದುವರ್ಕೊಂಡು ಬಂದಾಗ ಇದು ಆಗ್ತಾ ಇಲ್ವಲ್ಲ ಅಂತ ಒಂದು ಹೊರಗಿತ್ತವರಿಗೆ. ಆದರೆ ಕಳೆದ ವರ್ಷ ಅದನ್ನು ನೋಡಿ ನಮ್ಮ ಚನ್ನಬಸಸ್ವಾಮಿಗಳವರು ಹಾಗೂ ನಮ್ಮ ಮಳವಳ್ಳಿಯ ಎಲ್ಲ ಸ್ವಾಮಿಗಳವರು ಭಕ್ತರೆಲ್ಲ ಸೇರಿ ಬಹುಶಃ ಅದನ್ನು ಇತಿಹಾಸವನ್ನು ಸ್ಮರಿಸುವಂಥ ರೀತಿಯಲ್ಲಿ ಒಂದು ಮಳವಳ್ಳಿಯ ಕಾರ್ಯಕ್ರಮವನ್ನು ಮಾಡೋದ್ರಲ್ಲ, ಅದು ನಿರ್ವಾಣ ಮಹಾಸ್ವಾಮಿಯವರ ಸಂಕಲ್ಪದಿಂದ ಆಗಿರುವಂಥದ್ದು ಅಂತೇಳಿ ಭಾವಿಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಇನ್ನೇನಪ್ಪ ಅಂತಂದರೆ, ಅವರ ಕೊನೆಗಾಲದಲ್ಲಿ ಒಂದು ಕನಸಿತ್ತವರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಕನಸಿತ್ತವರಿಗೆ, ಅವರ ಕೊನೆಗಾಲದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಲ್ಲ, ಅದೊಂದು ಅವರಿಗೆ ಸಂತೋಷವನ್ನು ತಂದುಕೊಡುವಂಥ ಕೆಲಸ ಆಗಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರು ನಮ್ಮೆಲ್ಲರಲ್ಲಿ ಒಂದು ಪ್ರೀತಿಯನ್ನು, ಅವರ ಒಂದು ಅಭಿಮಾನ ಎಲ್ಲವೂ ನಮ್ಮ ಕೈಲಿ ಇರುವಂಥದ್ದು. ಅವರ ಸೇವೆ ನಿಜಕ್ಕೂ ಸಾರ್ಥಕವಾಗಿರುವಂಥ ಸೇವೆ. 84-85 ವರ್ಷಗಳ ಕಾಲ ನಿರಂತರವಾಗಿ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ತನ ನಿಮ್ಮದಿಂದ ಬೆಳಕನಿಗೆ ಬೇರೆ ತನವಿಲ್ಲ, ಮನೆ ನಿಮ್ಮದಿಂದ ಬೆಳಕನಿಗೆ ಬೇರೆ ಮನವಿಲ್ಲ, ಧನ ನಿಮ್ಮದಿಂದ ಬೆಳಕನಿಗೆ ಬೇರೆ ಧನವಿಲ್ಲ, ಇಂತಿ ವಿವಿಧವೋ ನಿಮ್ಮದಿಂದ ಬಳಿಕ ನಿನಗೆ ಬೇರೆ ವಿಚಾರವಂತೆ ಕೂಡಲ ಸಂಗಮದೇವ ಅನ್ನುವ ಹಾಗೆ ಆ ತನ್ನ ಮನ ಧನ ಎಲ್ಲವನ್ನೂ ಕೂಡ ಸಮಾಜಕ್ಕಾಗಿ ಅರ್ಪಣೆ ಮಾಡುವಂತಹ ಕೆಲಸವನ್ನು ನಿರ್ವಾಣ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಅವರು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಲೇಸರಿಸಿಕೊಂಡು 5 ದಿನ ಬದುಕಿದರೇನು, ಲೇಸರಿಸಿಕೊಂಡು 4 ದಿನ ಬದುಕಿದರೇನು, ಲೇಸರಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವನಲ್ಲಿ ಅನ್ನುವ ಹಾಗೆ ನಿರ್ವಾಣ ಮಹಾಸ್ವಾಮಿಯವರ ಜೀವನ ಅದು ಲೇಸಾದ ಹಸನಾದ ಸಮಾಜಕ್ಕೆ ಬೇಕಾದಂತಹ ಬದುಕಾಗಿ ಅವರು ಬೆಳಕಾಗಿ ಇವತ್ತೂ ಕೂಡ ಬೆಳಕಾಗಿ ನಮ್ಮೆಲ್ಲರ ಮುಂದೆ ಇದ್ದಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಅವರ ಒಂದು ಸಂಸ್ಮರಣೆ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ, ಶ್ರದ್ಧೆ, ಅಭಿಮಾನ, ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಪೂಜ್ಯ ನಮ್ಮ ಚನ್ನಬಸವ ಸ್ವಾಮಿಗಳವರು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ದೊಡ್ಡದಾಗಿ ವ್ಯಾಪಕವಾಗಿ ಇದನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ನಿರ್ವಾಣ ಮಹಾಸ್ವಾಮಿಯವರ ಕೃಪಾ ಆಶೀರ್ವಾದ ಅವರ ಮೇಲೆ ಸದಾ ಇರುವಂಥದ್ದು ಮಾತನ್ನು ಹೇಳ್ತಾ, ಅವರ ಮೇಲೆ ಇವತ್ತು ಹೆಗಲ ಮೇಲೆ ಜವಾಬ್ದಾರಿ ಇದೆ. ಈ ಮಠದ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಏನು ನಿರ್ವಾಣ ಮಹಾಸ್ವಾಮಿಗಳವರು, ಇಂದಿನ ಮಹಾಲಿಂಗ ಸ್ವಾಮಿಗಳವರು, ಅವರ ಇಂದಿನ ನಿರ್ವಾಣ ಸ್ವಾಮಿಯವರ ಪರಂಪರೆ ಇದೆ. ಆ ಪರಂಪರೆಗೆ ಚ್ಯುತಿ ಬರದ ಹಾಗೆ ಅದನ್ನು ಯಾವತ್ತೂ ಕೂಡ ಹೆಚ್ಚು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ನಮ್ಮ ಚನ್ನಬಸವ ಸ್ವಾಮಿಯವರ ಮೇಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ಅವರು ಮತ್ತಷ್ಟು ಹೆಚ್ಚಿಸಿಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ನಿರ್ವಾಣ ಮಹಾಸ್ವಾಮಿಯವರಿಗೆ ಸುತ್ತೂರಿಗೆ ಮತ್ತು ಸಿದ್ಧಗಂಗೆಗೆ ಬಹಳ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಸುತ್ತೂರಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ನಾನು ಹೋಗಬೇಕು, ಇರಬೇಕು ಅನ್ನುವಂಥ ಭಾವನೆ. ಅವರು ಹೋಗದೆ ಕಾಲ ಹೋಗಿದ್ದು ತೊಂದರೆ ಆಗಿದ್ದಾಗಲೂ ಕೂಡ ಜಾತ್ರಾ ಸಂದರ್ಭದಲ್ಲಿ ಬಂದು 2 ದಿವಸಗಳ ಕಾಲ ಇದ್ದು ಬರುವಂಥ ಕೆಲಸವನ್ನು ಮಾಡೋದಂದರೆ ಅವರಿಗೆ ಸುತ್ತೂರಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಹಾಗೆ ಸಿದ್ಧಗಂಗೆಯ ಮೇಲೆ ಕೂಡ ಅಷ್ಟೇ ಗತಿಗೆ ದರ್ಶನ ಮಾಡಬೇಕು, ಹೋಗ್ಬೇಕಂದ್ರೆ ಕೊನೆಯ ಒಂದು ಸತಿ ಹೋಗಿ ಬರಬೇಕು ಅಂತ ಇದ್ದರು. ಆದರೆ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಕೊನೆಯ ಒಂದು ಕಾರ್ಯಕ್ರಮ ಯಾವುದಪ್ಪ ಅಂದರೆ ನಮ್ಮ ಹಲಸಳ್ಳಿ ಮಠದ ರವಿ ಮಠದ ಕಾರ್ಯಕ್ರಮ, ಕಳೆದ ತಿಂಗಳ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ಪೂಜ್ಯರು ಕೊನೆಯ ಕಾರ್ಯಕ್ರಮವಾಗಿ ಬಂದು ತೋಟದಲ್ಲಿ ಮಠದಲ್ಲಿ ಸಂಜೆ ಅಥವಾ ಇದ್ದು ಅವರು ಈ ಕಡೆಗೆ ಬಂದಂತಹವರಾದರು. ಒಟ್ಟಿನಲ್ಲಿ ಯಾರೂ ಕೂಡ ಈ ಒಂದು ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲದೆ ಕಾರ್ಯಕ್ರಮ ಅನ್ನುವಂತಹ ಒಂದು ಶರಣ ನುಡಿ ಇದೆ. ಹಾಗೆ
ಸಾವು ಯಾವತ್ತೂ ಕೂಡ ಎಲ್ಲರ ಬೆಂದೆಯಲ್ಲಿರುವಂಥದ್ದು. ನಾವು ನಿತ್ಯ ಪ್ರಯಾಣ ಮಾಡ್ತಾ ಇರುವಂಥದ್ದು ಯಾವ ಕಡೆಗೆ? ಸಾವಿನ ಕಡೆಗೆ ನಾವೆಲ್ಲ ಪ್ರಯಾಣ ಮಾಡ್ತಾ ಇರುವಂಥದ್ದು. ಒಂದು ದಿವಸ ನಾವು ಕಳೆದು ಅಂದರೆ ಸಾವಿಗೆ ಅಷ್ಟು ಹತ್ರ ಆಗ್ತಾ ಇದೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿದೆ. ಆದರೆ ಸಾವಿದೆ ಅಂತೇಳಿ ತಿಳಿದು ನಾವು ಜಾಗೃತರಾಗಿ ಬದುಕುವಂತಹ, ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಒಂದು ಸಂದೇಶ ಯಾವತ್ತೂ ಕೂಡ ಸಾವು ನಮಗೆ ತಂದುಕೊಡ್ತಾ ಇರ್ತದೆ. ಸಾವು ಬಂದಾಗ ನಾವು ಅಂದ್ಕೊಳ್ಬೇಕು, ನಮ್ಮ ಜೀವನವು ಅಶಾಶ್ವತ, ನಾವು ಯಾವುದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಎರಡು ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೊಟ್ಕೊಂಡು ಹೋಗ್ತಾ ಇರುವಂಥದ್ದು. ಅದು ಯಾರೇ ಆಗಲಿ, ಸಾಮಾನ್ಯ ಶಿವಯೋಗಿ ಯಾರೂ ಕೂಡ ಹುಟ್ಟಿದವರು ಸಾಯಲೇಬೇಕಾಗಿರುವಂತಹದ್ದು. ಜಾತಸ್ಯಗಳನ್ನು ಧ್ರುವಂ ಅನ್ನುವಂತಹ ಮಾತಿದೆ. ಹಾಗೆ ಪೂಜ್ಯ ಲಿಂಗೈಕ್ಯ ನಿರ್ವಾಣ ಮಹಾಸ್ವಾಮಿಗಳವರು 84-85 ವರ್ಷಗಳ ಕಾಲ ನಿರಂತರವಾಗಿ ಸಮಾಜದ ಸೇವೆಯನ್ನು ಮಾಡಿ ಇವತ್ತು ಜ್ಯೋತಿಯಾಗಿ ಬೆಳಗಿ, ಇವತ್ತು ದೇಗರ ಜ್ಯೋತಿಯಾಗಿಲ್ಲ, ಸಮಾಜದ ಜ್ಯೋತಿಯಾಗಿ ಯಾವತ್ತು ಬೆಳಗುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರ ಒಂದು ಸ್ಮರಣೆ ಈ ಮಠದ ಪರಂಪರೆಯಲ್ಲಿ ಭಕ್ತರಿಗೆ, ವಿಶೇಷವಾಗಿ ಸ್ವಾಮಿಗಳಿಗೆ ದೊಡ್ಡ ಶಕ್ತಿಯಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪೂಜ್ಯ ನಮ್ಮ ಜಗದ್ಗುರು ಶಿವರಾತ್ರಿ ದೇಶಿಕ ಮಹಾಸ್ವಾಮಿಗಳವರು, ನಿರ್ವಾಣ ಮಹಾಸ್ವಾಮಿಗಳವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಅನೇಕ ಸಂದರ್ಭಗಳಲ್ಲಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಯಾವತ್ತೂ ಮುಂಚೂಣಿಯಾಗಿ ಹೋಗಿ ಅವರಿಗೆ ಬೆನ್ನು ತಟ್ಟಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಮ್ಮ ಪೂಜ್ಯ ಶಿವರಾತ್ರಿ ದೇಶಿಕ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡ್ಕೊಂಡು ಬಂದರೆ ಅವ್ರಿಗಷ್ಟೇ ನನಗೂ ಅಷ್ಟೇ. ಅದೇ ರೀತಿಯಲ್ಲಿ ಯಾವತ್ತೂ ಕೂಡ ಅವರ ಮಾತೃ ಹೃದಯವನ್ನು ತುಂಬಿ ನಮ್ಮೆಲ್ಲರಿಗೆ ನೈತಿಕ ಬೆಂಬಲವನ್ನು, ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸ್ಕೊಳ್ತಾ, ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ಬಹುಶಃ ಅವರಷ್ಟು ತಾಳ್ಮೆ ಆಗುವುದಿಲ್ಲ. ನೀವೆಲ್ಲ ಕಂಡ ಹಾಗೆ ಎಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹುಡುಕೊಳ್ತಾ ಇದ್ದಾರೆ. ಸುಮ್ಮನಿರಪ್ಪ ಅಂತ ಹೇಳ್ತಾ ಇದ್ರು. ಆ ತಾಳ್ಮೆಯಿಂದಾಗಿ ಅವರು ಇವತ್ತು ಮುಖ್ಯಮಂತ್ರಿ ಆಗುವಂಥ ಶಕ್ತಿ ಅವರಲ್ಲಿದೆ. ಇವತ್ತು ಆ ಶಕ್ತಿಯಿಂದಾಗಿ ಇವತ್ತು ಎತ್ತರಕ್ಕೆ ಬೆಳೆದು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬಹುದೊಡ್ಡ ಸೇವಾ ಕಾರ್ಯವನ್ನು ಮಾಡುವಂಥ ಜವಾಬ್ದಾರಿ ಅವರ ಮೇಲೆ ಇರುವಂತಹದ್ದು. ಮುಖ್ಯಮಂತ್ರಿಗಳಾಗಿ ಇವತ್ತು ಸಮಾಜದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಕೂಡ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅವರು ಸೇರಲಿ ಎನ್ನುವಂತಹ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು, ಬಹುಶಃ ಯಡಿಯೂರಪ್ಪನವರು ಅಂತಂದರೆ ಒಂದು ರೀತಿಯಲ್ಲಿ ಮಠಗಳ ಸೇವೆಯನ್ನು ಗುರುತಿಸಿದಂಥ ಮೊದಲ ಮುಖ್ಯಮಂತ್ರಿ ಅಂತೇಳಿ ಪಾತ್ರ ಆಗಿರೋದೇ ತಪ್ಪಾಗುತ್ತಿಲ್ಲ. ಎಲ್ಲರೂ ಕೂಡ ಇಂತಹ ಮುಖ್ಯಮಂತ್ರಿಯಾಗಿ ವಯಸ್ಸಿನಲ್ಲಿ ಕೂಡ ಉತ್ಸಾಹವನ್ನು ಕೊಂಡುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸೋಮಣ್ಣನವರು ಎಲ್ಲ ಮಠಗಳ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು, ಪ್ರೀತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹವರು. ಅವರಿಗೆ ಅಪಾರವಾದ ಮಠದ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆ ಇರುವಂತಹದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇದು ನನ್ನ ಮಠ, ನಾನು ಓದಿರುವಂಥ ಅಭಿಮಾನ ಅವರಿಗೆ ಯಾವತ್ತಿದೆ ನಾವು ಮಾತನ್ನು ಹೇಳ್ತಾ, ಇನ್ನು ಅನೇಕರು ಡಿ.ಕೆ. ಸುರೇಶ್ ಬಹುಶಃ ಈ ಕಾರ್ಯಕ್ರಮ ಆಗುವ ಮುನ್ನ ಸುರೇಶ್ ಅವರಲ್ಲಿ ನಿಂತು ಮುಖ್ಯಮಂತ್ರಿಗಳ ಆದೇಶದಂತೆ ಎಲ್ಲ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಬೆಂಬಲವಾಗಿ ಮಾಡುವಂಥ ಕೆಲಸವನ್ನು ಡಿ.ಕೆ. ಸುರೇಶ್ ಅವರು ಮಾಡ್ಕೊಂಡು ಬರ್ತಾ ಇರುವಂತಹ ವೇದಿಕೆ ಮೇಲೆ ರವಿಯವರು ಮತ್ತಿತರರು, ಗಣೇಶ್ ಪ್ರಸಾದ್ ಬಂದಿದ್ದಾರೆ. ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ, ಇದೊಂದು ಸ್ಮರಣೀಯವಾದಂಥ ಭಕ್ತಿಯ ಕಾರ್ಯಕ್ರಮ ಇದಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಪೂಜ್ಯ ಶ್ರೀಗಳವರು ಒಂದು ಕೆಲಸವನ್ನು ಮಾಡೋರು, 108 ಜಂಗಮನ ಪೂಜೆಯನ್ನು ಮಾಡೋರು. ಏಕೆಂದರೆ ಆ ನಿರ್ವಾಣ ಮಹಾಸ್ವಾಮಿಯವರಿಗೆ ಸ್ವಾಮಿಗಳ ಬಹಳ ಪ್ರೀತಿ ಇರ್ತಾಯಿತ್ತು. ಅವರು ಚಿಕ್ಕವರಿರಲಿ, ದೊಡ್ಡವರಿರಲಿ, ಯಾರೇ ಇರಲಿ ಅವರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ತೋರಿಸಿ, ಕರುಣೆಯನ್ನು ತೋರಿಸುವಂಥ ಕೆಲಸ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ವಿಶೇಷವಾಗಿ ಇವತ್ತು 108 ಜನರ ಜಂಗಮ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿರುವಂಥದ್ದು. ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರಿಗೆ ದೇವಾಗುವಂಥ ಒಂದು ಕಾರ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ಎಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕ್ರಮ ಭಾಗವಹಿಸಿದೆ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ನಿರ್ವಾಣ ಸ್ವಾಮಿ ಅವರು ಎಲ್ಲೂ ಇಲ್ಲ, ನಿಮ್ಮೆಲ್ಲರ ಹೃದಯ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ, ಬಸವಾದ ಮಾತನಾಡಬೇಕು ತಮ್ಮೆಲ್ಲರ ಮೇಲೆ ಆದೇಶಿ ನನಗೆ ಮಾತನಾಡಿಸ್ತೀನಿ. ಮತ್ತು ನಮ್ಮ ಶ್ರೀ ದೇಗುಲ ಮಠದ ನಡುವೆ ದರ್ಶನ ಅವಿನಾಭಾವ ಸಂಬಂಧ, ಧರ್ಮ ಪ್ರಚಾರ, ಲೋಕ ಕಲ್ಯಾಣದ ವಿಚಾರದಲ್ಲಿ ಎರಡು ಪವಿತ್ರ ಮಠಗಳು ಜೊತೆಯಾಗಿ ಸೇರಿರುವಂಥದ್ದು ಈಗ ಪರಮ ಪೂಜ್ಯ ದೇಗುಲದ ಸುತ್ತೂರು ಶ್ರೀಗಳ ನಡುವಿನ ಕೇಳಿ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು, ಕೇಂದ್ರದ ರೈಲ್ವೆ ಸಚಿವರಾದ ಮಾನ್ಯ ಶ್ರೀ ಬಿ. ಸೋಮಣ್ಣನವರು, ಶಾಸಕರಾದ ರವಿ ಅವರೇ, ಮಾನ್ಯ ಸಂಸದರಾದ ಡಿ.ಕೆ. ಸುರೇಶ್ ಅವರು, ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಗಣ್ಯಮಾನ್ಯ ಮಹಾಜನರೇ ಮತ್ತು ಮಾತೆಯರು, ಇದು ಪೂಜ್ಯ ಮುಮ್ಮಡಿ ನಿರ್ವಾಣ ಸ್ವಾಮಿಗಳ
ಸೋಮಣ್ಣವರು ಯಡಿಯೂರಪ್ಪನವರು ಪೂಜ್ಯ ಸಿದ್ದರಾಮಯ್ಯವರು ಪೂಜ್ಯರು ಸಮಾಜಕ್ಕೆ ಕೊಟ್ಟಿರುವಂತಹ ಕಾಣಿಕೆ, ಅವರ ಮಠವನ್ನು ಬೆಳೆಸಿದಂತಹ ರೀತಿ, ಭಕ್ತರು ಸಾರ್ವಜನಿಕರೊಂದಿಗಿನ ಅವರ ನಿಕಟವಾದಂತಹ ಸಂಬಂಧ, ಇದನ್ನೆಲ್ಲ ಕುರಿತು ಸವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈ ಮಠ ಮೂಲತಃ ನಿರ್ಮಾಣ ಸ್ವಾಮಿಗಳಿಂದ ಪ್ರಾರಂಭವಾಗಿ ನಿರ್ಮಾಣ ಸ್ವಾಮಿಗಳು, ಮಹಾನಂದ ಸ್ವಾಮಿಗಳು, ಹಾಗೆ ಪರ್ಯಾಯವಾಗಿ ಇಲ್ಲಿ ಮಠಾಧೀಶ್ವರರಾದಂಥವರಿಗೆ ಹೆಸರುಗಳಿರ್ತಕ್ಕಂತಹದ್ದು ಒಂದು ವಾಡಿಕೆಯಾಗಿದೆ. ಈ ಮಠಕ್ಕೆ ಪೂಜ್ಯ ಹಿರಿಯ ನಿರ್ಮಾಣ ಸ್ವಾಮಿಗಳಾಗಿದ್ದಂಥ ಸಂದರ್ಭದಲ್ಲಿ ಕನಕಪುರ ಮೈಸೂರಿನ ಭಾಗಕ್ಕೆ ಹೆಚ್ಚು ಸಂಪರ್ಕವನ್ನು ಬೆಳೆಸಿದಂತಹ ಈ ಭಾಗದಿಂದ ಇಲ್ಲಿಗೆ ಸಾಮಾನ್ಯ ಭಕ್ತರ ಆಹ್ವಾನಕ್ಕೂ ವಂದಿಸಿ ಪೂಜಾಧಿಕಾರಿಗಳಿಗೆ ನಿರ್ಮಾಣ ಸಾಮಾನು ತಲುಪುವಂತಹದ್ದು ಬಹಳ ಹಿಂದಿನ ತಲೆಮಾರಿನ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಅನಂತರ ಮಹಾನಂದ ಸ್ವಾಮಿಗಳು ಮಠವನ್ನು ಗುರುಗಳ ಮಾರ್ಗದರ್ಶನವಾಗಿ ವಿಸ್ತೃತವಾಗಿ ಬೆಳೆಸಿ ಅವರ ಉತ್ತರಾಧಿಕಾರಿಗಳನ್ನು ನೋಡಿ ನಿರ್ಮಾಣ ಮಾಡಿಸಿದ್ದಾರೆ. ಮರ್ಯಾದದಿಂದ ಅವರ ಒಂದು ಸನ್ಯಾಸ ದೀಕ್ಷೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ ಬೆಳ್ಳಿಗೆರೆಯಿಂದ ಕನಕಪುರದ ಪೀಠಾಧ್ಯಕ್ಷರಾಗಿ ಸುಮಾರು 5 ದಶಕಗಳ ಕಾಲ ಅವಿಸ್ಮರಣೀಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳಿಗೆ ಸಲ್ಲುವಂತಹ ಈ ಮಠವನ್ನು ಉಪಯೋಗಶೀಲವಾಗಿ ಬೆಳೆಸಿ ಅವರಲ್ಲಿ ಮಾನವೀಯ ಅನುಕಂಪೆ, ಮಾತೃವಾತ್ಸಲ್ಯದ ಪ್ರೀತಿ ಸದಾ ತುಂಬಿದ್ದಂತಹ ಭಯವಿಲ್ಲದ ಧರ್ಮಭಾವನೆ, ಭಯಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತಹ ಹಸರನ ಮಾತಿಗೆ ಒಂದು ಉದಾಹರಣೆಯಾಗಿ ಬದುಕನ್ನು ನಡೆಸಿದಂಥವರು ಮುಮ್ಮಡಿ ನಿರ್ಮಾಣ ಮಾಡಿಸ್ತಾರೆ. ಅದು ಭಕ್ತರ ಮನೆಗಳು ಶ್ರೀಮಂತರಿರ್ಬೋದು, ಸಾಮಾನ್ಯರಿರ್ಬೋದು, ಬಡವ ಭಕ್ತರಿರ್ಬೋದು, ಅದರಲ್ಲಿ ಯಾವ ತಾರತಮ್ಯ ಭಾವನೆಗಳಿಗೂ ಅವಕಾಶ ಇಲ್ಲದ ಹಾಗೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಂಡು ಅವರ ಆಶಯಗಳನ್ನು ಈಡೇರಿಸತಕ್ಕಂತಹ ಹಿರಿಯ ಚಿಂತನ ಕನಕಪುರ ದೇವರ ಮುಮ್ಮಡಿ ನಿರ್ಮಾಣ ಮಾಡಿಸ್ತಾರೆ. ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಅತ್ಯಂತ ಪ್ರೀತಿಗೆ ಒಗ್ಗಾಗಿದ್ದಂಥವರಲ್ಲಿ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳು ಕೂಡ ಒಪ್ಪಿರತಕ್ಕಂಥದ್ದು ನಂಬಿಕೆಯಾದಂಥ ಸಂಗತಿ. ಪೂಜ್ಯರು ಯಾವುದೇ ಸಂಗತಿಯನ್ನು ಮುಮ್ಮಡಿ ನಿರ್ಮಾಣ ಸ್ವಾಮಿಗಳ ಜೊತೆ ವಿನಿಮಯ ಮಾಡಿಕೊಳ್ಳುವಂಥ ಮತ್ತು ಮೈಸೂರು ಭಾಗಕ್ಕೆ ಬಂದರೆ ಅವ್ರ ಜೊತೆಯಲ್ಲಿ ಕರ್ಕೊಂಡು ಬರುವಂಥ ಒಂದು ಪದ್ಧತಿಯನ್ನು ಹಿಡಿದಂಥದ್ದು ಅನೇಕ ರೀತಿಯಾದ ಸಂಗತಿ. ಅವರಲ್ಲಿ ಸಂಸ್ಥೆಗಳನ್ನು, ಹಿಂದೆ ಬೆಳೆದ ಸಂಸ್ಥೆಗಳನ್ನು ಸಮೂಹವನ್ನು ಬೆಳೆಸೋದು, ಹೊಸ ಸಂಸ್ಥೆಗಳನ್ನು ಪ್ರಾರಂಭಿಸೋದು, ಮಠ ದೇವರ ಮಠ ಕನಕಪುರ ತಾಲೂಕು ಕೇಂದ್ರದಲ್ಲಿದ್ದು ಕೂಡ ಇಡೀ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಿಗೂ ಕೂಡ ಕನಕಪುರದ ದೇವರ ಒಂದು ಸೇವಾ ಕಾರ್ಯ ವಿಸ್ತೃತವಾಗಿ ಅದನ್ನು ಬೆಳೆಸಿರುವಂತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಾಗಿದೆ. ಇಲ್ಲಿಂದ ಅವರು ಅರಸೀಕೆರೆ ಕಡೆ ಚಾಮರಾಜನಗರ ಕರ್ನಾಟಕದ ಹಾಗೆ ತಮಿಳುನಾಡು ಭಾಗಕ್ಕೂ ಕೂಡ ವಿಶೇಷವಾಗಿ ಪ್ರಭಾವವನ್ನು ಬೀರುವಂಥದ್ದು. ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ಉತ್ತರದ ಮಾರ್ಗದ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಮುಮ್ಮಡಿ ನಿರ್ಮಾಣ ಮಾಡಿಸುವಂಥದ್ದು. ಅವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದರು. ಸಂದರ್ಭದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದರೂ ಕೂಡ ಅದನ್ನು ಯಾವತ್ತೂ ಕೂಡ ಮನಸ್ಸಿಗೆ ತಂದುಕೊಳ್ಳದೆ ಅದೇ ಒಂದು ಸಮಚಿತ್ತ ಭಾವದಿಂದ ನಮ್ಮ ಬದುಕನ್ನು ಕೊನೆಯ ದಿವಸಗಳಲ್ಲಿ ಕೂಡ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಹೇಳಿದಾಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಜಯಂತಿ ನಡೆದ ಸಂದರ್ಭದಲ್ಲಿ ಮಳವಳ್ಳಿಯಲ್ಲಿ ಜಯಂತಿ ಆಗಬೇಕು ಅನ್ನೋ ಅದೊಂದೇ ಒಂದು ಉತ್ಸಾಹ ಅಪೇಕ್ಷೆ ಬದಲಾಗಿತ್ತು. ಅದು ಕಾರಣಾಂತರದ ಪ್ರದರ್ಶನ ಬಂದಾಗ ಕೂಡ ಜಯಂತಿ 4 ತಿಂಗಳಿಂದ ಪ್ರತಿ ಸಾರಿ ಹೇಳೋದು ಸಭೆ ಕರಿಬೇಕು, ಜಯಂತಿ ಮಾಡಬೇಕಂತ ಕಾರಣಾಂತರಗಳನ್ನು ಕಳೆದ ವರ್ಷ ಚನ್ನಬಸವ ಮಾರ್ಗದರ್ಶನದಲ್ಲಿ
ಇಡೀ ತಾಲೂಕಿನ ಮಠಾಧಿಪತಿಗಳು ಮತ್ತು ಇಡೀ ತಾಲೂಕಿನ ಜನ ಅದನ್ನು ಒಕ್ಕವಳಿನಿಂದ ಬಹುಶಃ ಅದ್ಭುತ ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ದು ಜನತೆಗೆ ಅತೀವವಾದ ಸಂತೋಷವನ್ನು ಉಂಟು ಮಾಡಿತು. ಸಭೆಗಳು ನಡೆಯುವ ಸಂದರ್ಭದಿಂದ ಜಯಂತಿ ಸಮಾರಂಭದ ಕೊನೆಯಲ್ಲಿ ಕೂಡ ಚನ್ನಬಸವ ಸ್ವಾಮಿಗಳ ಮಾಹಿತಿಯನ್ನು ಪಡೆದು ಆ ಸಮಾರಂಭ ನಡೆದಕ್ಕೆ ಅತ್ಯಂತ ಸಂತೋಷಪಟ್ಟವರಲ್ಲಿ ಮೊದಲನೇದಾಗಿ ಮುಮ್ಮಡಿ ನಿರ್ಮಾಣಿಸುವುದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದಂಥ ಸಂದರ್ಭ. ಅವರ ಒಂದು ಭೌತಿಕವಾಗಿ ನಡುವೆ ಆದರೆ ಅವರು ಬಿಟ್ಟಿರುವಂತಹ ಬೀಜಗಳು ಅವರು ಹರಿಸಿರುವಂತಹ ಒಂದು ಪ್ರೀತಿಯ ಒಂದು ಸಂಚಲನ, ಅವರ ಆಶೀರ್ವಾದದ ಸಂಚಲನ ನಾಡಿನ ಸದಾಕಾಲ ವಿಸ್ತೃತವಾಗಿ ಇರಬಹುದಾಗಿದೆ. ಅವರಿಗೆ ಇಲ್ಲಿ ಮಠಕ್ಕೆ ಒಂದು ನೇರವಾಗಿ ಮುಖ್ಯ ರಸ್ತೆಯಿಂದ ಮಠಕ್ಕೆ ರಸ್ತೆ ಆಗಲು ಅಪೇಕ್ಷೆ ಸೋಮವಾರ ಅನೇಕ ಸಂದರ್ಭದಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೊನ್ನೆ ಶಿವಕುಮಾರ್ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಮಠಕ್ಕೆ ಮುಖ್ಯ ರಸ್ತೆಯಿಂದ ನೇರವಾಗಿ ಬರುವಂಥ ಅವಕಾಶದ ರಸ್ತೆಯನ್ನು ಸುರೇಶ್ ಅವರು ಸೇರಿ ಅವರನ್ನು ತಲುಪಿಸಿದ್ದಾರೆ. ಮತ್ತು ತಮಿಳುನಾಡಿಗೆ ಅವರಿಗೆ ಟಿಕೆಟ್ ಪಾಸ್ ಮಾಡಿ ತಮಿಳುನಾಡಿಗೆ ಬೆಂಗಳೂರು ಹೋಗಬೇಕಾದ್ರೆ ಬೇರೆ ಬೇರೆ ಕಡೆ ಸುತ್ತಕೊಂಡು ಹೋಗಬೇಕಾಯಿತು. ಅವರ ಆಶಯ ಇತ್ತು. ಮೊನ್ನೆ ಶಿವಕುಮಾರ್ ಅವರು ತಮಿಳುನಾಡಿಗೆ ಹೋಗಬೇಕಾದ್ರೆ ಬೇರೆ ಸುತ್ತಾಡ್ಕೊಂಡು ಹೋಗಬೇಕಾಗಿಲ್ಲ, ನೇರವಾಗಿ ಹೋಗಿ ಕೆಲವೊಂದು ಮಠದಲ್ಲಿ ಅರ್ಕಾವತಿ ನದಿಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ನಂತರ ಪೂಜ್ಯರ ಆಶಯದಿಂದ ಏನು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಅದನ್ನು ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಪೂಜ್ಯ ದೇಗುಲ ಮಠದ ಶ್ರೀಗಳು ಹೇಳಿದಾಗೆ ಅವರು ಶಿವಕುಮಾರ್ ಅವರು ಹೇಳಿದರೆ ಒಂದು ಮಠದ ಮಗ ಅನ್ನೋ ರೀತಿಯಲ್ಲಿ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಬಹುಶಃ ಅವರಿಗೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ ಕಾಣುತ್ತೆ. ಅದುವರೆಗೂ ಅವ್ರ ಆರೋಗ್ಯ ಚೆನ್ನಾಗಿತ್ತು. ಮುಖ್ಯಮಂತ್ರಿ ಆದಾಗ ಮನಸ್ಸಿನ ಸಂತೋಷ ಆಯಿತು ಹಾಗೆ ಹೇಳಿ ಅವರು ದೇಹವನ್ನು ಬಿಟ್ಟಿದ್ದಾರೆ. ಇದೇ ಕಳೆದ ತಿಂಗಳ 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವತ್ತು ಅತ್ಯಂತ ಪ್ರೀತಿಯ ಗುರುಗಳಾಗಿದ್ದಂತಹ ಮುಮ್ಮಡಿ ನಿರ್ಮಾಣ ಸ್ವಾಮಿಯವರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಿ ಭಾಗವಹಿಸಿದ್ದಾರೆ. ಈ ಮಠದ ಇಲ್ಲಿಯ ಮುಮ್ಮಡಿ ಮಾಲಿಕ ಸ್ವಾಮಿ ಲಿಂಗೈಕ್ಯರಾದ ಕೂಡ ಲಿಂಗೈಕ್ಯರಾದ ಒಂದು ಸಭೆ ಸೇರಿದಾಗ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಮುಮ್ಮಡಿ ಮಹಾಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಅವಾಗ ಒಂದೇ ಮಾತು ಹೇಳುತ್ತೇವೆ ಅಂತಂದರೆ ಇದು ನಮ್ಮ ಮಠ, ನಾವು ಏನು ಆದೇಶ ಕೊಡ್ತೀರಿ ಅದನ್ನು ಪಾಲಿಸೋದು ನಮ್ಮ ಅಂತ ಅವತ್ತು ಹೇಳೋದು. ಇವತ್ತಿನ ಈ ಮಠದ ಇತರ ಕಾರ್ಯಕರ್ತರಲ್ಲಿ ಸಂಸ್ಮರಣೆ ಕಾರ್ಯಕ್ರಮಗಳು ಪೂರ್ತ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವರ ಬಗ್ಗೆ ಅತ್ಯಂತ ಆತ್ಮೀಯವಾದಂತಹ ಬಾಂಧವ್ಯವನ್ನು ಕುರಿತಂತಹ ಪ್ರಸನ್ನ ಮತ್ತು ಎಲ್ಲ ಮಠಮಾನ್ಯಗಳು ಮತ್ತು ಯಾರೇ ಕಷ್ಟದಲ್ಲಿ ಬಂದು ಕೇಳಿದ್ರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳುವಂತಹ ಒಂದು ಉದಾಹರಣೆ ಅವರ ಜೀವನದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ಬೋದು. ಇಲ್ಲಿ ಅವ್ರು ಲಿಂಗೈಕ್ಯರ ಬಂದಾಗ ಹೇಳ್ತಿದ್ರು, ಅವ್ರು ಲಿಂಗೈಕ್ಯರ ಮುಂಚೆ 15 ದಿವಸ ಮುಂಚೆ ಒಂದಿಬ್ಬರು ಸ್ವಾಮೀಜಿಯವರು ಬಂದಾಗ ಅವರು ತಮಾಷೆ ಮಾಡೋದನ್ನು ಗೊತ್ತಾಗಿದ್ದರು. ಜೊತೆ ಅವ್ರು ಸಾಮಾನ್ಯರು ಬಂದಿದ್ದಾರೆ ಅಂತಂದರೆ ಮಳೆಯಾಗಿದೆ ನಿದ್ದೆ ಮಾಡಬೇಕು, ಅದಕ್ಕೆ ದುಡ್ಡಿಸ್ಕೊಂಡು ಬಂದಿದ್ದಾರೆ ಅಂತ ಹೌದು ಅಂತ ಜೋಬೆಲ್ಲ ಮಾಡೋದಂತೆ. ಜೋಬಲ್ಲಿ ಎಲ್ಲ ಚೆಕ್ ಸಾಮಗ್ರಿ ಇಸ್ಕೊಂಡು ಅಂದರೆ ಇಂಥವ್ರಿಗೆಲ್ಲ ಆಶ್ರಯ ಕೊಡುವಂತಹ ಉದಾರ ಮಾತೃವಾತ್ಸಲ್ಯದ ಹಿರಿಯ ಗುಣಗಳನ್ನು ಹೊಂದಿದಂಥವರು ಮುಮ್ಮಡಿ ಮಹಾಲಿಂಗಸ್ವಾಮಿಗಳು. ಅವರ ಉತ್ತರಾಧಿಕಾರಿಗಳಾಗಿ ಚನ್ನಬಸವ ಸ್ವಾಮಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರು ಆರೋಗ್ಯ ಚೆನ್ನಾಗಿದ್ದಾಗಲೇ ಮಠದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕು ಅಂತ ಹೇಳಿ ಮಠದ ಸಂಪೂರ್ಣ ಅಧಿಕಾರವನ್ನು ಅದಕ್ಕೆ ಗಮನಕ್ಕೆ ಒಳಗಾಗದೆ ಮಠದ ಅಧಿಕಾರವನ್ನು ಇಂದಿನ ಮಹಾಲಿಂಗ ಸ್ವಾಮಿಗಳಿಗೆ ಇಂದಿನ ಚನ್ನಬಸವ ಸ್ವಾಮಿಗಳಿಗೆ ಮಠದ ಅಧಿಕಾರವನ್ನು ಸಂಪೂರ್ಣವಾಗಿ ವಹಿಸತಕ್ಕಂತಹ ಹಿರಿಯ ಚಿಂತನ ಮುಮ್ಮಡಿ ಸ್ವಾಮಿಗಳು ಮುಖ್ಯವಾಗಿ ಗಮನಿಸಬೇಕಾದ ಇತಿಹಾಸದಲ್ಲಿ ಅಲ್ಲಿ ಹಿರಿಯ ಗುರುಗಳಿಗೆ ಗದ್ದಿಗೆಯನ್ನು ನಿರ್ಮಾಣ ಮಾಡುವಾಗ ಮತ್ತು ಗೌರವವಾಗಿ ಗದ್ದಿಗೆ ನಿರ್ಮಾಣ ಮಾಡಿಕೊಳ್ಳುತ್ತೆ. ಅಂದರೆ ಗುರುಗಳ ಬಗ್ಗೆ ಬರ್ತಕ್ಕಂಥ ಪ್ರೀತಿ ಕಾರಣವಾಗಿ ಗುರುಗಳು ಮುಖ್ಯವಾಗಿರೋದು ಹೇಗೆ ನಾವು ಶಿಷ್ಯರಾಗಿರೋ ಕಾಲಾನಂತರದಲ್ಲೂ ಶಿಷ್ಯರಾಗಿ ಇರಬೇಕು ಅಂತಕ್ಕಂಥ ಸದ್ಭಾವನೆಯಿಂದ ಕಿಂಕರತೆ ಭಾವನೆಯಿಂದ ಅವರು ಗದ್ದಿಗೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು ಇವೆಲ್ಲ ಪ್ರತ್ಯಕ್ಷವಾಗಿ ಅನುಭವದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಪೂಜಾ ಸಿದ್ಧಂಗಿರಿಯ
ಮಠಕ್ಕೆ ಶಿವಕುಮಾರ ಸ್ವಾಮಿ ಅವರು ಮತ್ತು ಹಿರಿಯ ಮಹಾಲಿಂಗ ಸ್ವಾಮಿಗಳು ಸಹಕಾರರಾಗಿದ್ದಾರೆ. ಮಠವನ್ನು ಬೆಳೆಸ್ಕೊಳ್ತಾರೆ. ಅದೇ ಪರಂಪರೆ ಬೆಳೆದುಕೊಂಡು ಬಂದಿದೆ. ಶ್ರೀನಿವಾಸ ಸ್ವಾಮಿಯವರು ಈ ಮಠಕ್ಕೆ ಇಲ್ಲಿ ಕನಕಪುರದಿಂದ ಎಲ್ಲರೂ ಕೂಡ ಮಠದೊಂದು ವಿಚಾರಿಸಿ ಈಗ ಮಾರ್ಗದರ್ಶನ ಮಾಡುವ ಸತ್ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಜನ್ಮಸ್ವಾಮಿಯವರು ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಅವರು ಅತ್ಯಂತ ಸೂಕ್ತವಾದ ನಾಮಧೇಯವನ್ನು ಕೊಟ್ಟಿದ್ದಾರೆ. ನಮ್ಮ ಶರಣರಲ್ಲಿ ಪ್ರಥಮ 5 ಶರಣರಲ್ಲಿ ಪ್ರಮುಖರಾದ ವಿವರಣ ಜ್ಞಾನಿ ಜನ್ಮಸ್ವಾಮಿಯವರ ಹೆಸರನ್ನೇ ಅಲ್ಲಿನ ಕಿರಿಯ ಶ್ರೀಗಳು ಕೊಟ್ಟು ಮಠವನ್ನು ಹಾಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಜ್ಞಾನವನ್ನು ಸಮೃದ್ಧವಾಗಿ ಬೆಳೆಸುವ ಕೆಲಸವನ್ನು ಮಾಡಲಿ ಅಂತ ವಿಷಯದಲ್ಲಿ ನಾಮಧೇಯವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಹಾಗೆ ರಾಜಕೀಯದಲ್ಲಿ ಸಾಮಾನ್ಯ ಮಟ್ಟದಿಂದ ಹಿರಿದಾದಂತಹ ಅನುಭವವನ್ನು ಹೊಂದಿರತಕ್ಕಂಥದ್ದು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ನಾಡಿನೋಟ ನಾಡಿನ. ಅದು ಯಾರು ಅನ್ವಯಿಸುತ್ತೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಅನ್ವಯಿಸುತ್ತೆ ಅಂತಕ್ಕಂಥದ್ದು ಕರ್ನಾಟಕದ ಜನತೆಗೆ ಗೊತ್ತಿರುವಂತಹದ್ದು. ಅವರು ಶಿವಕುಮಾರ್ ಅವರು ಸಾಮಾನ್ಯವಾಗಿ ಹೊರಡಿಸಬಹುದಾದ್ರು ಅಂತ ಜನ ಹೇಳೋದು. ಅಂಥವರು ಕೂಡ ಯಾವಾಗಲೂ ಸೌಮ್ಯವಾಗಿ ಇರೋದಕ್ಕೂ ಸಾಧ್ಯ ಇದೆ ಅಂತ ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಒಬ್ಬ ರಾಜಕೀಯವಾಗಿ ಬೆಳೆಯುವಂತಹ ವ್ಯಕ್ತಿಗೆ ಇರಬಹುದಾದಂಥ ಪ್ರೌಢ ವ್ಯಕ್ತಿತ್ವವನ್ನು ಹೊಂದಿದಂಥ ಅಪರೂಪದ ವ್ಯಕ್ತಿಗಳಲ್ಲಿ ಶಿವಕುಮಾರ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತ ಸಂದರ್ಭ ಹೇಳಿ, ಈ ಕರ್ನಾಟಕ ಮುಖ್ಯಮಂತ್ರಿಗಳಾದ ಅತ್ಯಂತ ಜನಪ್ರಿಯವಾದ ಯಡಿಯೂರಪ್ಪನವರಿಗೆ ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದನ್ನು ಅತ್ಯಂತ ಕೃತಜ್ಞತೆ ನೆನಪಿಸಿಕೊಂಡು ಇಲ್ಲಿ ಕೇಂದ್ರದ ಸಚಿವರಾಗಿ ರೈಲ್ವೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವಾ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಸೋಮಣ್ಣವರು ಇದರ ಎಲ್ಲ ಗಣ್ಯರನ್ನು ಕೂಡ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಬೇಲೂರು ಶ್ರೀಗಳು, ಅಮೇರಿಕನ ಶ್ರೀಗಳು ಈ ಥರ ಎಲ್ಲ ಪೂಜಾರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಈ ಮಠ ಹೀಗೆ ಇತ್ಯರ್ಥವಿಷಯವಾಗಿ ಇಂದಿನ ಎಲ್ಲ ಗುರುಗಳ ಆಶಯದಿಂದ ಆಶೀರ್ವಾದದಿಂದ ಮುನ್ನಡೆದುಕೊಂಡಿರಲಿ. ಎಲ್ಲ ಪೂಜ್ಯ ಮಠಾಧೀಶ್ವರ ಸದಾ ಸಹಾಯ ಸಹಕಾರಗಳು ಭಕ್ತಾದಿಗಳ ಒಂದು ಸಹಾಯ ನಿರಂತರವಾಗಿರಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಸರ್ವರಿಗೂ ಸದಾ ಇರಲಿ ಅಂತ ಹಾರೈಸಿದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಜಿ ಶಾಸಕರು ಅನ್ನದಾನಿಯವರು. ಅವರನ್ನು ಕೂಡ ನಾನು ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ. ನಮ್ಮ ದೇಗುಲ ಮಠದಿಂದ ನಿಮಗಿದು ನಲ್ಮೆಯ ಸ್ವಾಗತ. ಒಂದು ಕಡೆ ಪರಮ ಪೂಜ್ಯ ಶ್ರೀ 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 ಲಿಂಗೈಕ ಮುಮ್ಮಡಿ ನಿರ್ಮಲ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ಸಾಷ್ಟಾಂಗವನ್ನು ಅರ್ಪಿಸಿ ದೇಗುಲ ಮಠದಲ್ಲಿ ಇವತ್ತು ಪರಮ ಪೂಜ್ಯರ ಪುಣ್ಯ ಸಂಸ್ಕರಣಾ ಕಾರ್ಯಕ್ರಮ ಉತ್ಸವ ನಡೀತಾ ಇದೆ. ನಾನೇ ಮಠಕ್ಕಾಗಲಿ ಕನಕಪುರಕ್ಕಾಗಲಿ ರಾಜ್ಯದ ಮುಖ್ಯಮಂತ್ರಿ ನಾಡಿನ ಜನತೆಗೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ವೀರಗಂಗಾಧರ ಅಜ್ಜಾರವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ನಾಡು ಧರ್ಮ ಸಾಮ್ರಾಜ್ಯವಾಗಲಿ, ಭಕ್ತಿಯ ನೆಲೆ ಬೀಡಾಗಲಿ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ನನಗೂ ಶಿವನ ಪಾದಕ್ಕೂ ಏನ್ ಸಂಬಂಧನೂ ಗೊತ್ತಿಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ. ನಮ್ಮ ಮನೇಲಿ ಯಾರೇ ಹುಟ್ಟಿದ್ರು ಕೂಡ ಕೆಂಪೇಗೌಡ ಅಂತ ಒಂದು ಹೆಸರಿಡಂತ ಒಂದು ಪ್ರವೃತ್ತಿ. ನಮ್ಮ ತಾತ ಅವ್ರ ತಾತ ಅವ್ರ ತಾತ ಹೋಗ್ತಾ ಇಲ್ಲ. ಆದ್ರೆ ಶಿವನ ಮೂರ್ತಿಗೆ ನಮ್ಮ ತಾಯಿ ಬೇಡ್ಕೊಂಡು ಆಮೇಲೆ ಕೊನೆಗೆ ಇಲ್ಲಿ ಬಂದು ಶ್ರೀಗಳ ಹಿರಿಯ ಶ್ರೀಗಳು ನಮ್ಮ ಇಡೀ ಕುಟುಂಬ
ಶ್ರೀಗಳ ದೇಗುಲ ಮಠದ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಏನೇ ಕೆಲಸ ಆಗ್ಬೇಕಾದ್ರೂ ಕೂಡ ನಮ್ಮ ತಾಯಿ ಇಲ್ಲೇ ಈ ಸೇತುವೆ ಪಕ್ಕದಲ್ಲೇ ನಮ್ಮ ಮನೆ, ಅಲ್ಲಿ ನಮ್ಮ ತಾಯಿ ಮನೆ, ಇಲ್ಲಿಗೆ ಬಂದು ಇವರ ಮಠದ ಮಾರ್ಗದರ್ಶನದಂತೆ ಇವತ್ತು ಪ್ರತಿಯೊಂದು ಕಾರ್ಯ ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಧರ್ಮವನ್ನೇ ಉಳಿಸ್ಕೊಂಡು ಧರ್ಮದಿಂದ ಹೇಳಬೇಕು, ಧರ್ಮದಿಂದ ಬಾಳ್ಬೇಕು, ಧರ್ಮದಿಂದ ಆಳ್ಬೇಕು, ಧರ್ಮದಿಂದ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ನನ್ನ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ವೇದಿಕೆ ಮೇಲೆ ನಮ್ಮ ಸುತ್ತೂರು ಮಠದ ಶ್ರೀ 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 ಶಿವರಾತ್ರಿ ಕೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಇದ್ದಾರೆ. ಅವರ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಮ್ಮ ಸಿದ್ಧಗಂಗಾ ಶ್ರೀಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಮ್ಮ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಬೇಲಿ ಮಠದ ಶ್ರೀಗಳು ಶಿವರುದ್ರ ಮಹಾಸ್ವಾಮಿಗಳಿದ್ದಾರೆ, ಅವರ ಪಾದಗಳಿಗೂ ನಮಸ್ಕರಿಸಿ, ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ನವೀಕರಣದ ಕಾಡಸಿದ್ದೇಶ್ವರ ಮಠದ ಕೆಲವು ವಿಶ್ವೇಂದ್ರ ಶ್ರೀಗಳು ಇದ್ದಾರೆ. ನಮ್ಮ ವೀರಗಂಗಾಧರ ಜನ ಪರಮ ಶಿಷ್ಯರು, ಅವರ ಪಾದಗಳು ಕೂಡ ನನ್ನ ನಮಸ್ಕಾರ ಸಲ್ಲಿಸಿ, ನಾಡಿನ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಂತ ನನ್ನ ಆತ್ಮೀಯರಂತ ಶ್ರೀ ಯಡಿಯೂರಪ್ಪ ಇದ್ದಾರೆ, ಅವರು ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಶ್ರೀ ನನ್ನ ಮಿತ್ರರು, ಈ ಮಠದ ಸದ್ಭಕ್ತರು, ಏನೇ ಇದ್ರೂ ಕೂಡ ನಾವಿಬ್ಬರು ಈ ತಾಲೂಕಿನಲ್ಲಿ ಜನಿಸಿ ಈ ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ನಾನು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ. ನನ್ನ ಆತ್ಮೀಯರಾದಂತ ಸೋಮನವರೇ, ನನ್ನ ಶಾಸಕ ಮಿತ್ರಗಳಾದಂತ ಗಣೇಶ್ ಪ್ರಸಾದ್ ಅವರು, ಶ್ರೀಗಣರು, ಪುಟ್ಟರಾಜ್ ಅವರು, ಸುರೇಶ್ ಅವರು, ಮಲ್ಲಿಕಾರ್ಜುನ್ ಅವರು, ಪದ್ಮಾವತಿ ಅವರು, ಶ್ರೀಕಂಠರವರು, ರುದ್ರೇಶ್ ಅವರು ಮತ್ತು ವಿಶ್ವನಾಥ್ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ನೂರಾರು ಪೂಜ್ಯರು ಕೂಡ ವಿವಿಧ ರಾಜ್ಯದ ವಿವಿಧ ಭಾಗದಿಂದ ತಾವೆಲ್ಲ ಇಂಥ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವಲ್ಲದೆ ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಹಳ ತಾಳ್ಮೆಯಿಂದ ಕೂತು ಆ ಒಂದು ಐಕ್ಯವಾದಂತ ದಿನ ಕೂಡ ತಾವೆಲ್ಲ ಬಂದು ಪಾಲ್ಗೊಂಡು ದರ್ಶನವನ್ನ ಮಾಡಿಕೊಂಡು ಹೋಗಿದ್ದೀರಿ. ತಮ್ಮೂ ಕೂಡ ತಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಜೀವನದ ಬದುಕಿನಲ್ಲಿ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಿದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಬಂದ ತಕ್ಷಣ ನಮ್ಮ ಶ್ರೀಗಳು, ದೇಗುಲ ಮಠದ ಶ್ರೀಗಳು ನನ್ನ ಕೈಲಿ ದೇಗುಲ ಶ್ರೀ ಮತ್ತು ದೇಗುಲ ಮಠಕ್ಕೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿಸಿದ್ರು. ಆ ಪುಸ್ತಕದಲ್ಲಿ ಲೇಖನ ಬರೆದಂತವರು ಕೆಲವು ಒಂದು ಶ್ಲೋಕವನ್ನ ಬರೆದಿದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ಅಧ್ಯಾಯ, ಪರೋಪಕಾರಾಯ ದುಹಂತಿ ಗಾಯ, ಪರೋಪಕಾರಾಯ ಇದಂ ಶ್ರೀಹಂ ಅಂತೇಳಿ ಈ ಪುಸ್ತಕದಲ್ಲಿ ನಿಮ್ಗೆಲ್ಲ ಸಿಗ್ತದೆ. ಇದರಲ್ಲಿ ಬರೆದಿದ್ದಾರೆ. ಅಂದ್ರೆ ಅರ್ಥ, ಈ ಮರ ಏನು ಈ ಸುತ್ತಮುತ್ತಲು ಈ ಮರ ಏನಿದೆ, ಈ ಮರ ಯಾರಿಗೂ ಕೂಡ ಆ ಸ್ವಂತ ಮರಕ್ಕೆ ಏನು ಪ್ರಯೋಜನ ಆಗುವುದಿಲ್ಲ ಅಂತೆ. ಬೇರೆಯವ್ರಿಗೆ ಹಣ್ಣು ಕೊಡೋದು, ನೋವು ಕೊಡೋದು, ಸೌದೆ ಕೊಡೋದು, ಒಂದು ರೀತಿ ನಮ್ಗೆ ಅನುಕೂಲ ಮಾಡ್ಕೊಳ್ಳಕ್ಕೆ ಮರ ಇದೆಯಂತೆ. ಹಂಗೆ ವಹಂತಿ ಮಧ್ಯ, ಈ ಪಕ್ಕದಲ್ಲಿರುವಂತ ನದಿ ಇರ್ಬೋದು, ಯಾವುದೇ ನದಿ, ಅದಕ್ಕೇನು ಸ್ವಂತ ಏನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವರಿಗೆ ನೀರು ಕೊಡೋದು, ವ್ಯವಸಾಯಕ್ಕೆ, ಕುಡಿಯಕ್ಕೆ, ಇಂಡಸ್ಟ್ರೀಸ್ಗೆ, ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳು ಕೂಡ ಅದ ನೀರನ್ನ ಒದಗಿಸ್ಕೊಡುವಂತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಬಹುಂತಿ ಗಾನ, ಈ ಹಸು ಕೂಡ ಗೋಮಾತೆ, ಅದು ಅವ್ರ ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ನಮ್ಮನ್ನ ಒತ್ಕೊಂಡು ಹೋಗೋದು, ಹೊಲ ಉಳೋದು, ಹಾಲು ಕೊಡೋದು, ಗೊಬ್ಬರ ಕೊಡೋದು, ಸಗಣಿ ಕೊಡೋದು, ಇನ್ನು ಎಲ್ಲದಕ್ಕೂ ಕೂಡ ಬೇರೆಯವರಿಗೆ ಅದು ಪ್ರಯೋಜನವನ್ನು ಮಾಡ್ತಾರೆ. ಹಂಗೆ
ಈ ಶರೀರ ಇದೆಯಲ್ಲ, ನಮ್ಮ ಶರೀರ ಅದು ನಮ್ಮ ಸ್ವಂತ ತಲೆಯಂತೆ, ಅದು ಸಮಾಜ ಬೇರೆ ಬಿಡುತ್ತೆ. ಹಂಗೆ ನಮ್ಮ ಮುನ್ನುಡಿ ನಿರ್ಮಾಣ ಶ್ರೀಗಳು ಕೂಡ ಅವರ ದೇಹವನ್ನ ಯಾವಾಗಲೂ ಕೂಡ ಸಮಾಜಕ್ಕೆ ನಿರ್ಮಾಗಿಟ್ಟಿದ್ರು ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇಂದಿನ ಕಾಲದಲ್ಲಿ ಸಾವಿರಾರು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರುವಂತ ಈ ಮಠ, ಕೃಷ್ಣ ನಮ್ಮ ಮಹಾರಾಜರು ಕೂಡ ಇಲ್ಲಿ ಅನೇಕ ಸಂದರ್ಭದಲ್ಲಿ ಬಂದಿದ್ದು, ನಮ್ಮ ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠದ ಶ್ರೀಗಳು ಇಬ್ಬರು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಆಗಿ ಬೆಳ್ಕೊಂಡು ಬರ್ತಾ ಇದೆ. ದೇಹಕ್ಕೆ ಅಂತ್ಯವಿದೆ, ಆದರೆ ಗುರುವೆಂಬ ಚೇತನಕ್ಕೆ ಸಾವಿಲ್ಲ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಗುರುವೇ ಜೀವನ, ಗುರುವೇ ಆಚಾರ, ಗುರುವೇ ಶಿವಪ್ರಸಾದ. ಇದನ್ನ ನಮ್ಮ ಹಿರಿಯರೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸುತ್ತೂರು ಶ್ರೀಗಳು ಮತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳು ಮಾತಾಡಬೇಕಾದ್ರೆ ಅನೇಕ ವಿಚಾರಗಳನ್ನು ತೋರಿಸಿದ್ರು. ನಾನು ಬಂದಾಗೆಲ್ಲ ನನಗೆ ಶ್ರೀಗಳು ಸಂಪೂರ್ಣವಾಗಿ ಕಳೆದ 45 ವರ್ಷದಿಂದ ನಾನು ರಾಜಕಾರಣಕ್ಕೆ ಬಂದಾಗಿಂದ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಷ್ಟ ಇದ್ರು, ಏನೇ ಸಮಸ್ಯೆ ಇದ್ರು, ಏನೇ ಒತ್ತಡ ಇದ್ರು ಕೂಡ ನನಗೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಒಬ್ಬ ಮಟ್ಟದ ಭಕ್ತನಾಗಿ ಯಾವಾಗೂ ಕೂಡ ಆಶೀರ್ವಾದ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬರಲಿಕ್ಕೆ ಸಹಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಕೊನೆಗೆ ಅವರು ಬೆಡ್ನಲ್ಲಿದ್ರು. ನಾನು ಚುನಾವಣೆ ಮುಂಚಿತವಾಗಿ ಅರ್ಜಿ ಹಾಕಕ್ಕೆ ಮುಂಚಿತವಾಗಿ ಶ್ರೀಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ನೀನು ಮುಖ್ಯಮಂತ್ರಿ ಆಗ್ಬೇಕು, ಇದು ಒಂದೇ ನಮ್ಮ ಆಸೆ ಅಂತ ಹೇಳಿ ಅದೆಲ್ಲ ತೆಗೆದು ಕೈಯಿಂದ ನನಗೆ ಎಲೆಕ್ಷನ್ಗೆ ದುಡ್ಡು ತಗೋ ಅಂತ ಹೇಳಿ ದುಡ್ಡನ್ನ ಕೊಟ್ಟು ನನಗೆ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ವಹಿಸಿದ್ದಾರೆ. ಅದು ಒಂದು ಅದರ ಶ್ರೀಗಳು ಕೊಟ್ಟಂತೆ ಶಾಲೆ ಅಲ್ಲ, ಹಣ ಅಲ್ಲ. ಮುಂದಕ್ಕೆ ನಾನು ಈ ಮಠದ ಭಕ್ತನಾಗಿ ಮುಂದಿನ ದಿನದಲ್ಲಿ ಎಲ್ಲ ನಡೆಸಬೇಕಾದಂತ ಜವಾಬ್ದಾರಿ ನನ್ನ ಮೇಲೆ ಹೊರೆ ಹೊರಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಾವೆಲ್ಲ ಶ್ರೀಗಳಿದ್ದೀರಿ, ಭಕ್ತರಿದ್ದೀರಿ, ರಾಜಕಾರಣಿಗಳು ನಾವೆಲ್ಲ ಇದ್ದೀವಿ. ನನ್ನ ಕರ್ತವ್ಯ ಇದು. ಹಿರಿಯರು ಹೇಳಿದಂಗೆ ಮನೆ ಹುಷಾರು, ಮಠ ಹುಷಾರ ಅಂತ. ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ಹಂಗೆ ಮಠವನ್ನು ಕೂಡ ಕಾಪಾಡುವಂತ ಕೆಲಸವನ್ನ ನಾನು ಖಂಡಿತ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗುರುವಿನ ಪಾದಗಳಿಗೆ ನಮ್ಮ ಹೆಣೆ ಇಟ್ಟರೆ ನಮ್ಗೆ ಜ್ಞಾನ ಹೆಚ್ಚಾಗ್ತದೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಇದು ಕಣ್ಣೀರು ಹಾಕುವಂತ ದಿನ ಅಲ್ಲ. ಇದು ಶ್ರೀಗಳ ಕಾರ್ಯವನ್ನ ಉಳಿಸ್ಕೊಂಡು ಮುನ್ನಡೆಸುವಂತ ಒಂದು ಹೆಸರಿನಲ್ಲಿ ಅವರು ನನಗೆ ಇಲ್ಲೊಂದು ಸೇತುವೆ ಮಾಡಬೇಕು ಅನ್ನೋದು ನನಗೆ ಬಹಳ ಸಂದರ್ಭದಲ್ಲಿ ನನಗೆ ಸುರೇಶ್ ಅವ್ರಿಗೆ, ರವಿ ಅವ್ರಿಗೆ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಇವತ್ತು ನನ್ನ ಭಾಗ್ಯ ಇದು. ಇವತ್ತು ಆ ಶ್ರೀಗಳ ಏನು ಚಿಂತನೆ ಇತ್ತು, ಆ ಸೇತುವೆ ಕೂಡ ಇವತ್ತು ಈ ಅರ್ಕಾವತಿ ನದಿಗೆ ಸೇತುವೆ ಆಗಿದೆ. ಈ ಕಾರ್ಯಕ್ರಮ ಆದ್ಮೇಲೆ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಉದ್ಘಾಟನೆ ಮಾಡಿ ಶ್ರೀಗಳ ಪರಮ ಪೂಜ್ಯ ಶ್ರೀ ಶ್ರೀ ಮೂರು ಸ್ವಾಮಿಗಳ ಹೆಸರಿನಲ್ಲೇ ಆ ಸೇತುವೆಯನ್ನ ನಾಮಕರಣವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಹೋಗೋಣ. ಮೌನವೇ ಮಂತ್ರ, ಕಾಯಕವೇ ಪೂಜೆ ಎಂಬುದರಲ್ಲಿ ಅವರು ಬದುಕಿನಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದವರು. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ದೀಪ ಇದು. ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಬೇರೆ ಬೇರೆ ಸುತ್ತಮುತ್ತಲ ಪಕ್ಕದಲ್ಲಿ ತಮಿಳುನಾಡು ಇರ್ಬೋದು, ಇಡೀ ನಮ್ಮ ತಾಲೂಕು ಇರ್ಬೋದು, ಎಲ್ಲೂ ಕೂಡ ಇವತ್ತು ನಮ್ಮ ಸಿದ್ಧಗಂಗೆ ಶ್ರೀಗಳು ಮತ್ತು ನಮ್ಮ ಏನು ಸುತ್ತೂರು ಶ್ರೀಗಳು ಎಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅನ್ನವನ್ನು ನೀಡಿ, ಜ್ಞಾನವನ್ನು ನೀಡಿ ಮತ್ತು ಆಶ್ರಯವನ್ನ ಅವರ ಆತ್ಮಕ್ಕೆ ಪರಿಶುದ್ಧವಾದ ಬೆಳಲಿಕ್ಕೆ ಮಾಡಿದಂಥದ್ದು ಇವತ್ತು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ರಾಜಕೀಯ ಜಂಜಾಟ ಇದ್ರೂ ಕೂಡ ನಾನು ಕನಕಪುರಕ್ಕೆ ಬಂದಾಗೆಲ್ಲ, ಟೈಮ್ ಸಿಕ್ಕಿದಾಗೆಲ್ಲ ಶ್ರೀಗಳನ್ನ ಭೇಟಿ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ದೊರೆಯಬೇಕು, ನೆಮ್ಮದಿಯಿಂದ ನನ್ನ ಕೆಲಸವನ್ನ ಮಾಡಬೇಕು ಅನ್ನೋದು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತು
ಮಠ ಉಳಿಸ್ಲೇಬೇಕು. ನೀವೆಲ್ಲ ಕೂಡ ಇದು ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಈ ಕೈಯಿರದೆ ದಾನ ಮಾಡಕ್ಕೆ, ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ತನ್ನ ಬದುಕಿನಲ್ಲಿ ಎಷ್ಟು ಏನ್ ಸಂಪಾದನೆ ಮಾಡಿ ಕೂಡ ನಾವು ಏನು ಒತ್ಕೊಂಡು ಹೋಗುದಿಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನೀವು ಎಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಸಂಪಾದನೆ ಮಾಡಲಿ, ಏನ್ ಮಾಡ್ಲಿ, ನಾವು ಕೂಡ ದಾನ ಧರ್ಮವನ್ನು ಮಾಡಿ ಮಠಗಳನ್ನ ನಮ್ಮ ಮನೆ ಹೆಂಗ್ ಕಾಪಾಡ್ತೀವಿ, ನಮ್ಮ ವಂಶಗಳನ್ನ ಹೆಂಗ್ ಕಾಪಾಡ್ತೀವಿ, ನಮ್ಮ ಸುತ್ತಮುತ್ತಲನ್ನು ಹೆಂಗ್ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಪೆನ್ನು ಯಾವಾಗಲೂ ಕೂಡ ಮಠದ ಜೊತೆಲಿ ನಾವೆಲ್ಲ ಕೂಡ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಆ ಜವಾಬ್ದಾರಿ ನಾವೆಲ್ಲ ಸೇರಿ ಇಟ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಸೋಮಣ್ಣವರು, ಇವತ್ತು ಅವರು ಕೂಡ ಇವತ್ತೆಲ್ಲ ಬಂದಿದ್ದಾರೆ. ನಮ್ಮ ಶ್ರೀಗಳು ಯಾವಾಗಲೂ ಕೂಡ ಸರಳ ಜೀವನವನ್ನ ಬಹಳ ಉತ್ತಮವಾದ ಚಿಂತನೆಯನ್ನ ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಲಿಂಗವೇ ಗುರು, ಲಿಂಗವೇ ಜಂಗಮ, ಲಿಂಗವೇ ಪರಮಾತ್ಮ ಅಂತ ಹೇಳಿ, ಲಿಂಗವಿಲ್ಲದ ಬದುಕು ದಿಕ್ಕಿಲ್ಲದ ಬದುಕು ಅಂತೇಳಿ ಏನು ಬಸವಣ್ಣವ್ರು ಹೇಳಿಕೊಟ್ಟು ಆ ರೀತಿಯಲ್ಲಿ ಅವರು ಕೂಡ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ಅನ್ನ, ಅಕ್ಷರ, ಆಶ್ರಯ ಇದೆಲ್ಲ ಕೂಡ ನೀಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಒಂದು ದೊಡ್ಡ ಶಕ್ತಿಯಾಗಿ ದೊಡ್ಡ ದೊಡ್ಡ ನಾಯಕರುಗಳನ್ನ, ವಿದ್ಯಾವಂತರನ್ನ, ಬುದ್ಧಿವಂತರನ್ನ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಶ್ರೀಗಳ ಸೇವೆ ಪರಂಪರೆ ಮುಂದಿನ ಪೀಳಿಗೆ ಕೂಡ ದಾರಿದೀಪವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಒಂದು ಸತ್ಯ, ದಯೆ ಮತ್ತು ಧರ್ಮ ಇದು ಯಾವತ್ತೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ. ಇವತ್ತು ತಮ್ಮೆಲ್ಲ ಭೇಟಿ ಮಾಡ್ತಾ ಇದ್ದೇನೆ, ಬಂದಿದ್ದೇನೆ. ಇವತ್ತು ನನ್ನ ಕರ್ತವ್ಯ ಕೂಡ ಇದೆ. ಈ ಮಠಕ್ಕೆ ನೀವು ನಾವೆಲ್ಲ ಸೇರಿ ಮುಂದುವರ್ಸ್ಕೊಂಡು ಹೋಗೋಣ, ಅವರ ಮಾರ್ಗದರ್ಶನ ಮಾಡಿಸೋಣ. ನಾನು ಸ್ಟೇಜ್ ತೆಗೆದು ಈ ಕಡೆ ಕಾಗ್ತೆ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಕೇಳಿದ್ರು, ಯಾಕೆಂದ್ರೆ ನನಗೆ ನಾನು ಮಧ್ಯ ನಿಂತ್ಕೊಳ್ಳೋಕ್ಕಿಂತ ಮುಂಚಿತವಾಗಲೇ ಯಾವಾಗಲೂ ಶ್ರೀಗಳ ಆಶೀರ್ವಾದಗಳನ್ನು ಯಾವಾಗಲೂ ನನ್ನ ಮೇಲೆ ಇರಬೇಕು ಅನ್ನೋದು ನನಗೆ ನಂಬಿಕೆ. ಹಂಗೆ ಗುರು ಹಿರಿಯರು ಮತ್ತು ಧರ್ಮ ಏನಿದೆ, ಧರ್ಮ ಇದ್ರೆ ನಾವೆಲ್ಲ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಹೋಗ್ಕೊಂಡು ಬಂದಿದ್ದೇನೆ. ಬೇಕಾದಷ್ಟು ವಿವಿಧ ರೀತಿ ಟೀಕೆ ಮಾಡ್ತಾರೆ. ಏನಿದು ತಂದೆ ತಾಯಿ ನನಗೆ ಅರ್ಕೆ ಮಾಡಿಕೊಂಡು ಶಿವಾಜಿ ಬೆಟ್ಟಕ್ಕೆ ಅಲ್ಲಿ ಹೋಗಿ, ಶಿವಾಜಿ ಅಂತ ನಮ್ಮ ಒಂದು ದೊಡ್ಡ ಬೆಟ್ಟ ಇದೆ, ಅಲ್ಲಿ ಶಿವನ್ಗೆ ಪ್ರಾರ್ಥನೆ ಮಾಡಿಕೊಂಡು ಶಿವಕುಮಾರ್ ಅಂತ ಹೆಸರು ಕಾಲೇಜ್ ಓದಬೇಕು ಕೂಡ ಹೈದರಾಬಾದ್ ಕರ್ನಾಟಕ ವಿದ್ಯಾಸಂಸ್ಥೆಯಲ್ಲಿ PUC ಓದಿದೆ. ಡಿಗ್ರಿ ಕಾಲೇಜ್ ಹೋಗ್ಬೇಕಾದ್ರೆ ಬಿದರ್ ಗಂಗಾಧರ ಸ್ಥಾಪನೆ ಮಾಡುವಂತ ರೇಣುಕಾಚಾರ್ಯ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಹಂಗೆ ನನಗೂ ಈ ಸಮಾಜಕ್ಕೆ ಒಂದು ದೊಡ್ಡ ಸಂಬಂಧ, ಬಾಂಧವ್ಯ, ಇದನ್ನ ಓದಿಕೊಂಡು ಬೆಳೆಸ್ಕೊಂಡು ನಾನು ಹೋಗ್ತೇನೆ. ಇಷ್ಟು ಮಾತ್ರ ಹೇಳ್ತೀನಿ. ಕೆಲವರೆಲ್ಲ ನಾನು ಪ್ರಮಾಣ ವಚನ ತೆಗೆದುಕೊಂಡಾಗ ನಾನು ತೆಗೆದುಕೊಂಡಂತ ಶ್ರೀಗಳ ಹೆಸರು ನೋಡಿ ಬೇಕಾದಷ್ಟು ಚರ್ಚೆ ಆಯ್ತು. ದೊಡ್ಡ ದೊಡ್ಡ ಗಣ್ಯರೆಲ್ಲ ನನ್ನ ಅಭಿವೃದ್ಧಿ ರೀತಿ ಕೇಳಿದ್ರು. ನಾನು ಅವ್ರ ಹೆಸರುಗಳೆಲ್ಲ ಹೇಳಕ್ ಬೇಡ, ಅದು ನಮ್ಮ ನಂಬಿಕೆ ಅಂತ ಹೇಳಿದೆ. ಯಾಕೆಂದ್ರೆ ನಾವೆಲ್ಲ ಎಷ್ಟೇ ಇರೋದು ಕೂಡ ನಾವು ನಮ್ದಂತ ಆರಾಧ್ಯ ದೈವ ನಂಬಿಕೆ, ನಮ್ಗೆ ಯಾರು ಮಾರ್ಗದರ್ಶನ ಕೊಡ್ತಾರೆ, ಯಾರು ದೂರಿ ತೋರಿಸ್ತಾರೆ, ಎಲ್ಲ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಳ್ತಾರೆ, ಅದು ನನಗ್ ಗೊತ್ತು, ಗೊತ್ತು, ಸೋಮಣ್ಣವ್ರಿಗೆ ಗೊತ್ತೇ ಹೊರತು ಬೇರೆಯವ್ರಿಗೆ ಅದೆಲ್ಲ ಗೊತ್ತಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಈಗಿರುವಂತ ನಮ್ಮ ಶ್ರೀಗಳು, ಹಿರಿಯ ಶ್ರೀಗಳು ಏನು ಅವರು ನಮ್ಗೆ ಬಿಟ್ಟು ಹೋಗಿದ್ದಾರೆ, ಅವರ ಕೈಯನ್ನು ಬಲಪಡಿಸಬೇಕಾದ್ದು ನನ್ನ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಅವ್ರನ್ನ ಉಳಿಸ್ಕೊಂಡು ಹಿರಿಯ ಶ್ರೀಗಳು ಯಾವ ರೀತಿ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಆ ರೀತಿ ಅವ್ರಿಗೆಲ್ಲರೂ ಕೂಡ ಮಠಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಪ್ರಾರ್ಥಿಸಿ, ಮತ್ತೊಮ್ಮೆ ವೇದಿಕೆಯಲ್ಲಿರುವಂತ ಎಲ್ಲ ಶ್ರೀಗಳಿಗೆ, ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಂಚ್ಕೋಬೇಕು. ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಗುರುಗಳು ನಮ್ಮ ಮಠಕ್ಕೆ ಹೊಂದ್ಕೊಂಡಂತ ಒಂದು ಸೇತುವೆ ನಿರ್ಮಾಣವಾಗಬೇಕು ಅಂತ ಆಸೆಯನ್ನ ನಾನು ಮುಖ್ಯಮಂತ್ರಿಗಳಲ್ಲಿ ವ್ಯಕ್ತಪಡಿಸಿದ್ರು.
ಇವತ್ತೆಂತ ಕಾಕತಾಳೀಯ ಅಂದ್ರೆ ಸೇತುವೆ ಅವರಿದ್ದಾಗಿ ನಿರ್ಮಾಣವಾಗಿತ್ತು. ಆದ್ರೆ ಇವತ್ತು ಅವರ ಪುಣ್ಯ ಸಂಸ್ಮರಣೋತ್ಸವದ ದಿನದಂದು ನಮ್ಮ ಪೂಜ್ಯ ಶ್ರೀಗಳ ಹೆಸರಲ್ಲೇ ಸೇತುವೆ ಲೋಕಾರ್ಪಣೆ ಆಗ್ತದೆ ಈ ಸಭಾ ಕಾರ್ಯಕ್ರಮ. ಈಗ ವಂದನಾರ್ಪಣೆಯನ್ನ ಅದನ್ನ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ವಂದನೆಗಳನ್ನ ತಿಳಿಸ್ತಾ ವಂದನಾರ್ಪಣೆ ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವಿಜಯ್ ದೇವ್ರವರಿಂದ ಈ ಒಂದು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹರಗುರುಚರ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಂದಿನಂತೆ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಮುಂದುವರಿತವೆ. ಎಲ್ಲರೂ ಸಹ ಸಹಕಾರ ನೀಡಿ ಭೋಜನವನ್ನು ಸ್ವೀಕರಿಸಿ ಮತ್ತೆ ಕಾರ್ಯಕ್ರಮ 10 ಗಂಟೆ ರಾತ್ರಿ 10 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಎಲ್ಲ ಒಂದು ಕಾರ್ಯಕ್ರಮಗಳು ರಾಜೇಶ್ ಅವರ ಸಂಗೀತ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ವಿಗೆ ಕಂಗಣಬದ್ಧರಾಗಿ ದುಡಿದಂತ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಬನ್ನಿ ಮುಂದುವರಿತಾ ಇದೆ ದಾನ ಕಾರ್ಯಕ್ರಮ. ಮೊದಲಿಗೆ ರವೀಂದ್ರ ಸ್ವರ್ಗಾಭ್ಯಾಸನ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಕಾವಿತವೇ ಕೈಲಾಸ ಎಂದರು ಬಸವ ಎನ್ನುವಂಥ ಗೀತೆಯನ್ನ ಈ ಸಮರ್ಥದ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಗೀತೆ ಋಷಿಯವರು ರಚಿಸಿದ್ದು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರುವ ಸಂದರ್ಭದಲ್ಲಿ ಬರೆದಂತಹ ಗೀತೆಯನ್ನ ನಮ್ಮ ಪೂಜ್ಯ ಪುಣ್ಯ ಸಂಸ್ಮರಣೋತ್ಸವದ ಸಂದರ್ಭದಲ್ಲಿ ನಾವು ಸಾದರಪಡಿಸ್ತಾ ಇದ್ದೇವೆ. ತಂಡದ ಬಗ್ಗೆ ದಯಮಾಡಿ ಬರಬೇಕು. ರವೀಂದ್ರ ಸ್ವರ್ಗಾಭ್ಯಾಸ ನಾಡಿನ ಹಿರಿಯ ಗಾಯಕರು ಉತ್ತರ ಕರ್ನಾಟಕದ ಕಲ್ಯಾಣ ಗಾಯಕರನ್ನ ಬರಮಾಡುತ್ತಾ ಪೂಜ್ಯರಿಗೆ ದಾವಣವರ ಬರೀತಾರೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮ ಮುಂದುವರಿಯಲು ವಿಜಯೇಂದ್ರ ಅವರ ಆಗಮನವೂ ಆಗಬೇಕು. ಮಾ